ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಪರಮ ಪವಿತ್ರ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಯೇ. ನಿಮ್ಮ ದೃಢವಾದ ಪ್ರೀತಿ ಮತ್ತು ಕರುಣೆ ನಮ್ಮನ್ನು ಆವರಿಸಲಿ. ಈ ದಿನದ ವಾಕ್ಯವನ್ನು ಆಲಿಸಲು ನಮ್ಮ ಮನಸ್ಸನ್ನು ಶುದ್ಧಗೊಳಿಸು. ನಮ್ಮ ಆತ್ಮದ ಕಣ್ಣುಗಳನ್ನು ತೆರೆ. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ನೀಡಲಿ ತಂದೆಯೇ. ನಿನ್ನ ವಾಕ್ಯವನ್ನು ಕೇಳಲು ಸ್ಥಿರಚಿತ್ತವನ್ನು ನಮಗೆ ದಯಪಾಲಿಸು ಮತ್ತು ನಿನ್ನ ಚಿತ್ತವನ್ನು ಅರಿಯುವಂತೆ ಮಾಡು. ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನನ್ನು ಮಹಿಮೆಪಡಿಸುವಂತೆ ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ಸಹಾಯ ಮಾಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ತಂದೆಯೇ, ಆಮೇನ್. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜೂ ಆಗಿದ್ದಿ. ನನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ. ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು ತಂದೆ, ಆಮೇನ್. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ, ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ, ನನ್ನ ಯೇಸುವೆ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ
ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. 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 ಓ ಯೇಸುವೆ ನಿಮಗೆ ಆರಾಧನೆ, ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ. ವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವ
ದೇವರೇ ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ನಿಮಗೆ ಆರಾಧನೆ ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ ಯೇಸುವೆ ನಿಮಗೆ ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಆರಾಧನೆ ಓ ಯೇಸುವೆ ನಿಮಗೆ ಆರಾಧನೆ ಸ್ತೋತ್ರ ಓ ಯೇಸುವೆ ಆರಾಧನೆ ಯೇಸುವೆ ಸ್ತೋತ್ರ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ
ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ.
ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಸ್ತೋತ್ರ. ಹಾಲೆಲೂಯ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. ನಾವೀಗ 9ನೇ ತಿಂಗಳಿನಲ್ಲಿದ್ದೇವೆ. ಈ ತಿಂಗಳು ಹೊಸತನವನ್ನು ತರುವ ತಿಂಗಳಾಗಿದೆ ಹಾಗೂ ಕೆಲವೊಂದು ವಿಷಯಗಳನ್ನು ಮುಕ್ತಾಯಗೊಳಿಸುವ, ಸಮಾಪ್ತಿಗೆ ತರುವ ತಿಂಗಳಾಗಿದೆ. ಆಮೆನ್. ನಿಮ್ಮ ಜೀವನದಲ್ಲಿ ಸಿಂಹಾಸನಾರೂಢವಾಗಿರುವ ಕೆಲವೊಂದು ದುಷ್ಟಶಕ್ತಿಗಳನ್ನು ದೇವರು ಸೋಲಿಸುವ ತಿಂಗಳಾಗಿದೆ. ನ್ಯಾಯಸ್ಥಾಪಕರು ಅಧ್ಯಾಯ 9ರಲ್ಲಿ ನಾವು ದೇವರ ವಾಕ್ಯವನ್ನು ಓದಿದರೆ ಅಲ್ಲಿ ಒಬ್ಬ ಮನುಷ್ಯನ ಬಗ್ಗೆ, ಆತನ ಹೆಸರು ಅಬಿಮೆಲೆಕ್. ಅವನು ಯೆರುಬ್ಬಾಳನ ಮಗನು. ಯೆರುಬ್ಬಾಳನಿಗೆ 71 ಮಂದಿ ಗಂಡು ಮಕ್ಕಳಿದ್ದರು. ಅವರು ಒಬ್ಬ ಹೆಂಗಸಿನಿಂದ ಹುಟ್ಟಿದವರಲ್ಲ. ಹಾಗೂ ಅಬಿಮೆಲೆಕನ ಮನೆಯ ಕೆಲಸದಾಳಿನ ಮಗನು. ಅವನು ಶೆಕೆಮ್ ಎಂಬ ನಾಡಿನವನು. ಅಬಿಮೆಲೆಕನ ತಂದೆಯಾದ ಯೆರುಬ್ಬಾಳನು ಸತ್ತ ಮೇಲೆ ಅವನು ಶೆಕೆಮ್ ನಾಡಿನಲ್ಲಿದ್ದ ಅವನ ಸೋದರ ಮಾವಂದಿರನ್ನು ಭೇಟಿಯಾಗುತ್ತಾನೆ. ಮತ್ತೆ ಹೇಳುತ್ತಾನೆ, ನಿಮ್ಮನ್ನು 70 ಮಂದಿ ಮಕ್ಕಳು ಆಳುವುದು ಒಳ್ಳೆಯದು ಅಥವಾ ಒಬ್ಬನೇ ಆಳುವುದು ಮೇಲೋ ಎಂದು ಕೇಳುತ್ತಾನೆ. ಹಾಗೆ ಅವನು ಅವನ ಸೋದರ ಮಾವಂದರಿಗೆ ಮನವರಿಕೆ ಮಾಡುತ್ತಾನೆ ಮತ್ತು ಅವರು ಶೆಕೆಮ್ ನಾಡಿನ ಜನರಿಗೆ ಮನವರಿಕೆ ಮಾಡುತ್ತಾರೆ. ಅಬಿಮೆಲೆಕನ ಸೋದರ ಮಾವಂದಿರು ಅವನ ಜೊತೆಗೆ ಸೇರಿಕೊಳ್ಳುತ್ತಾರೆ ಮತ್ತು ಅವನು ಒಂದೇ ರಾತ್ರಿಯಲ್ಲಿ ಯೆರುಬ್ಬಾಳನ 70 ಮಂದಿ ಗಂಡು ಮಕ್ಕಳನ್ನು ಕೊಲ್ಲುತ್ತಾನೆ. ಯೆರುಬ್ಬಾಳನ ಮನೆಗೆ ಹೋಗಿ ಅವನ 70 ಮಂದಿ ಮಕ್ಕಳನ್ನು ಹಿಡಿದು ಒಂದೇ ಬಂಡೆಯ ಮೇಲೆ ಕೊಲ್ಲಿಸಿದನು. ದೇವರ ವಾಕ್ಯ ಹೇಳುತ್ತದೆ, ಆದರೆ ಕಿರಿಯವನಾದ ಯೋತಾಮನೆಂಬವನು ಅಡಗಿಕೊಂಡು ಉಳಿದನು. ಹೌದು, ಯೆರುಬ್ಬಾಳನ 69 ಗಂಡು ಮಕ್ಕಳು ಒಂದೇ ರಾತ್ರಿಯಲ್ಲಿ ಅಬಿಮೆಲೆಕನಿಂದ ಕೊಲ್ಲಲ್ಪಟ್ಟರು. ಹಾಗೂ ಅಬಿಮೆಲೆಕನು ಅರಸನಂತೆ ಅವರನ್ನು ಆಳುತ್ತಾನೆ. ಅವನ ತಾಯಿಯ ಸಹೋದರರು ಅವನ ದುಷ್ಟ ಕೃತ್ಯಗಳೊಂದಿಗೆ ಸೇರಿಕೊಳ್ಳುತ್ತಾರೆ. ಯೆರುಬ್ಬಾಳನ 69 ಗಂಡು ಮಕ್ಕಳನ್ನು ಕೊಲ್ಲುವುದರಲ್ಲಿ ಅವರು ಭಾಗಿಯಾಗುತ್ತಾರೆ. ಹಾಗೂ ದೇವರ ವಾಕ್ಯ ನ್ಯಾಯಸ್ಥಾಪಕರು ಅಧ್ಯಾಯ 9 ವಾಕ್ಯ 6ರಲ್ಲಿ ಹೇಳುತ್ತದೆ, ತರುವಾಯ ಎಲ್ಲ ಶೆಕೆಮಿನವರು ಮೆಲ್ಲೋ ಕೋಟೆಯವರು ಶೆಕೆಮಿನ ಬಳಿಯಲ್ಲಿ ಜ್ಞಾಪಕ ಸ್ತಂಭವಿರುವ ಮೆಲ್ಲೋ ವೃಕ್ಷದ ಹತ್ತಿರ ಕೂಡಿ ಬಂದು ಅಬಿಮೆಲೆಕನನ್ನು ತಮ್ಮ ಅರಸನನ್ನಾಗಿ ಮಾಡಿಕೊಂಡರು. ಹೌದು, ವಾಕ್ಯ 7ರಿಂದ ಓದುವ. ಯೋತಾಮನು ಇದನ್ನು ಕೇಳಿ ಗೆರಿಜಿಮ್ ಬೆಟ್ಟದ ತುದಿಯಲ್ಲಿ ನಿಂತು ಗಟ್ಟಿಯಾದ ಧ್ವನಿಯಿಂದ, ಶೆಕೆಮಿನವರೇ, ನನ್ನ ಮಾತನ್ನು ಕೇಳಿರಿ, ಆಗ ದೇವರು ನಿಮಗೆ ಕಿವಿಗೊಡುವನು. ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆ ಮರದ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗು ಅಂದವು. ಆಗ ಅವುಗಳಿಗೆ, ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ, ಇದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ತರುವಾಯ ಅವು ಅಂಜೂರ ಗಿಡದ ಬಳಿಗೆ ಹೋಗಿ ಅದಕ್ಕೆ, ನೀನು ಬಂದು ನಮ್ಮ ಅರಸನಾಗು ಅನ್ನಲು ಅದು, ನಾನು ನನ್ನ ಶ್ರೇಷ್ಠವಾದ ಮಧುರ ಫಲದಾನವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ಆನಂತರ ಅವು ದ್ರಾಕ್ಷಲತೆಯ ಬಳಿಗೆ ಹೋಗಿ,
ನೀನು ಬಂದು ನಮ್ಮ ಅರಸನಾಗು ಎನ್ನಲು ಅದು ಅವುಗಳಿಗೆ, ನಾನು ರಸದಿಂದ ದೇವತೆಗಳಿಗೂ ಮನುಷ್ಯರಿಗೂ ಆನಂದ ಕೊಡುವುದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ಕಡೆಗೆ ಎಲ್ಲ ಮರಗಳು ಮುಳ್ಳುಗಿಡದ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಅನ್ನಲು ಅದು, ನೀವು ಯಥಾರ್ಥ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಾದರೆ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ. ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಲೆಬನೋನಿನ ದೇವದಾರು ವೃಕ್ಷಗಳನ್ನು ದಹಿಸಿ ಬಿಡುವುದು ಎಂದಿತು. ಈಗ ಎಲ್ಲ ಮರಗಳು ಮುಳ್ಳುಗಿಡದ ಬಳಿಗೆ ಹೋಗಿ ಹೇಳುತ್ತವೆ, ನೀನು ಬಂದು ನಮ್ಮ ಅರಸನಾಗು ಅನ್ನಲು ಅದು, ನೀವು ಯಥಾರ್ಥ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಿರುವುದಾದರೆ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ. ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಲೆಬನೋನಿನ ದೇವದಾರು ವೃಕ್ಷಗಳನ್ನು ದಹಿಸಿ ಬಿಡುವುದು ಎಂದಿತು. ಹೌದು, ಇಲ್ಲಿ ಯೋತಾಮನು ಗೆರೆಜಿಮ್ ಬೆಟ್ಟದ ತುದಿಯಲ್ಲಿ ನಿಂತು ಗಟ್ಟಿಯಾದ ಧ್ವನಿಯಿಂದ ಕೆಲವೊಂದು ವಿಷಯಗಳನ್ನು ಹೇಳುತ್ತಾನೆ. ಎಲ್ಲ ಮರಗಳು ಒಟ್ಟುಗೂಡಿ ಅವರ ಮೇಲೆ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಕೇಳುತ್ತಾರೆ. ಹಾಗೂ ಎಲ್ಲ ಮರಗಳು ಒಟ್ಟುಗೂಡಿ ಎಣ್ಣೆಯ ಮರದ ಬಳಿಗೆ ಬರುತ್ತಾರೆ ಮತ್ತು ಅವರು ಎಣ್ಣೆಯ ಮರಕ್ಕೆ ಹೇಳುತ್ತಾರೆ, ನೀನು ನಮ್ಮ ಅರಸನಾಗು. ಆದರೆ ಆ ಎಣ್ಣೆಯ ಮರವು ಅವುಗಳಿಗೆ ಉತ್ತರ ನೀಡುತ್ತದೆ, ದೇವರಿಗೆ ನನ್ನ ಜೀವನದಲ್ಲಿ ಒಂದು ಉದ್ದೇಶವಿದೆ, ಅದು ಎಣ್ಣೆಯನ್ನು ನೀಡುವುದು. ಅದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ತರುವಾಯ ಅಂಜೂರದ ಗಿಡದ ಬಳಿಗೆ ಹೋಗಿ ಅದಕ್ಕೆ, ನೀನು ಬಂದು ನಮ್ಮ ಅರಸನಾಗು ಅನ್ನಲು ಅದು, ನಾನು ನನ್ನ ಶ್ರೇಷ್ಠವಾದ ಮಧುರ ಫಲದಾನವನ್ನು ಬಿಟ್ಟು ದೇವರ ಉದ್ದೇಶವನ್ನು ತೊರೆದು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ನಂತರ ಎಲ್ಲ ಮರಗಳು ದ್ರಾಕ್ಷಾಲತೆಯ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಎನ್ನಲು ಅದು ಅವುಗಳಿಗೆ, ನಾನು ನನ್ನ ರಸದಿಂದ ದೇವತೆಗಳಿಗೂ ಮನುಷ್ಯರಿಗೂ ಆನಂದ ಕೊಡುವುದನ್ನು ಬಿಟ್ಟು ದೇವರ ಉದ್ದೇಶವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ಹಾಗೂ ಈಗ ಅವುಗಳಿಗೆ ಉಳಿದದ್ದು ಮುಳ್ಳುಗಿಡ ಮಾತ್ರ. ಕಡೆಗೆ ಎಲ್ಲ ಮರಗಳು ಮುಳ್ಳುಗಿಡದ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಅನ್ನಲು ಅದು, ನೀವು ಯಥಾರ್ಥ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಿರುವುದಾದರೆ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ. ಯಾರು ಮುಳ್ಳುಗಿಡಗಳ ಪೊದೆಯನ್ನು ನೋಡಿದ್ದೀರಿ? ಅವುಗಳಲ್ಲಿ ಬೇರೆ ಬೇರೆ ವಿಧಗಳಿವೆ. ಕೆಲವೊಂದು ನೆಲದ ಮೇಲೆ ಹಬ್ಬಿಕೊಂಡಿರುತ್ತವೆ, ಇನ್ನು ಕೆಲವು ಪೊದೆಗಳಂತಿರುತ್ತವೆ. ಈ ಮುಳ್ಳುಗಿಡದ ಪೊದೆಯು ದೇವದಾರು ಮರಕ್ಕೆ, ಎಣ್ಣೆ ಮರಕ್ಕೆ, ಅಂಜೂರದ ಮರಕ್ಕೆ, ದ್ರಾಕ್ಷಾಲತೆಗೆ ಹೇಳುತ್ತದೆ, ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ. ಸರಿಯಲ್ಲವೇ? ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ನಿಮ್ಮನ್ನು ದಹಿಸಿಬಿಡುವುದೆಂದಿತು. ಹೌದು, ಇದು ಒಬ್ಬ ದುಷ್ಟನು ಆಳ್ವಿಕೆಯನ್ನು ನಡೆಸಿದರೆ ಹೇಗೆ ದೇವದಾರು, ಎಣ್ಣೆಯ ಮರ, ಅಂಜೂರದ ಮರಗಳಂತೆ ಇರುವವರು ಮುಳ್ಳುಗಿಡದ ಪೊದೆಯ ಹಂತಕ್ಕೆ ಅವರು ಕೆಳಗೆ ಇಳಿಯಬೇಕೆಂಬುದರ ಸಂಕೇತವಾಗಿದೆ ಮತ್ತು ಆ ಮುಳ್ಳುಗಿಡದ ಪೊದೆಗೆ ಅವರು ಅಧೀನರಾಗಬೇಕಾಗುತ್ತದೆ. ಇಲ್ಲಿ ಯೋತಾಮನು ಶೆಕೆಮಿನ ಜನರಿಗೆ ಹೇಳುವುದೇನೆಂದರೆ, ಒಬ್ಬ ದುಷ್ಟನನ್ನು, ತನ್ನ ಸ್ವಂತ 70 ಸಹೋದರನನ್ನು ಕೊಂದವನು, ದೇವರು ನೇಮಿಸದವನನ್ನು ನೀವೊಬ್ಬ ಅರಸನನ್ನಾಗಿ ನೇಮಿಸಿದ್ದೀರಿ. ಅವನ ಅರಸನಾಗುವ ಹಸಿವೆಗಾಗಿ, ಅವನ ಸ್ವಾರ್ಥಕ್ಕಾಗಿ
ಮತ್ತು ಅವನ ಬಯಕೆಗಾಗಿ. ಹೌದು, ಅಂತಹ ಕೆಟ್ಟ ಬಯಕೆಯುಳ್ಳ ಒಬ್ಬ ಮನುಷ್ಯನನ್ನು ಅರಸನನ್ನಾಗಿ ಮಾಡಿದ್ದರಿಂದ ಅವರು ಒಂದು ಮುಳ್ಳುಗಿಡದ ಪೊದೆಗೆ ಅಧೀನರಾಗುವಂತೆ ಈ ಮನುಷ್ಯನಿಗೆ ಅವರು ಅಧೀನರಾಗಬೇಕಾಯಿತು. ನೀವು ದೇವರ ವಾಕ್ಯವನ್ನು ಮುಂದುವರಿಸಿ ಓದುತ್ತಾ ಹೋದರೆ ದೇವರು ಅವನನ್ನು ಕೆಲವು ಸಮಯಕ್ಕೋಸ್ಕರ ಅವನನ್ನು ಅರಸನನ್ನಾಗಿ ನೇಮಿಸಿದನು. ಯೋತಾಮನು ಘೋಷಿಸಿದಂತೆ ಮುಳ್ಳುಗಿಡದ ಪೊದೆಯಿಂದ ಬೆಂಕಿ ಬಂದು ದೇವದಾರು ಮರಗಳನ್ನು, ಎಣ್ಣೆ ಮರಗಳನ್ನು, ದ್ರಾಕ್ಷಾಲತೆಗಳನ್ನು ನಾಶ ಮಾಡುವುದೆಂದು, ಹಾಗೂ ಅದಕ್ಕೆ ಪ್ರತಿಯಾಗಿ ಆ ಮುಳ್ಳು ಪೊದೆಯು ನಾಶವಾಗುತ್ತದೆ ಎಂದು. ಹೌದು, ಅಬಿಮೆಲೆಕನು ಮತ್ತು ಶೆಕೆಮಿನ ಎಲ್ಲ ಜನರು ಅದನ್ನು ನೇಮಿಸಿದ್ದು ಅದು ಅವರನ್ನು ಕೊಂದು ಸೋಲಿಸುತ್ತಾರೆ ಎಂದು. ನ್ಯಾಯಸ್ಥಾಪಕರು ಪುಸ್ತಕದ 9ನೇ ಇಡೀ ಅಧ್ಯಾಯವನ್ನು ಅಬಿಮೆಲೆಕ್ ಮತ್ತು ಅವನ ದುಷ್ಟತನವನ್ನು ವಿವರಿಸಲು ಮೀಸಲಿಡಲಾಗಿದೆ. ಮತ್ತು ನಾವು ನೋಡುತ್ತೇವೆ ದೇವರು ಹೇಗೆ ದುಷ್ಟತನವನ್ನು ನಾಶಪಡಿಸಲು ಕಾರಣರಾಗುತ್ತಾರೆಂದು. ಈ ದುಷ್ಟತನಕ್ಕೆ ಯೋಜನೆ ಮಾಡಿದವನನ್ನು ಮಾತ್ರ ಅಲ್ಲ, ಈ ದುಷ್ಟತನವನ್ನು ಮೇಲಕ್ಕೆತ್ತಲು ಕಾರಣರಾದ ಪ್ರತಿಯೊಬ್ಬರನ್ನು ಸುಟ್ಟು ಬಿಟ್ಟಿತು ಮತ್ತು ನ್ಯಾಯ ತೀರ್ಪನ್ನು ನೀಡಿತು. ನ್ಯಾಯಸ್ಥಾಪಕರು ಅಧ್ಯಾಯ 9 ದುಷ್ಟತನದ ಮೇಲೆ ದೇವರ ತೀರ್ಪಿನ ಬಗ್ಗೆ ಹೇಳುತ್ತದೆ. ಸರಿಯಲ್ಲವೇ? ಆಮೆನ್. ಮಾತ್ರವಲ್ಲ, 9ನೇ ತಿಂಗಳು ನಮ್ಮ ಜೀವನದಲ್ಲಿ ಮೇಲಕ್ಕೇರಿದ ಎಲ್ಲ ದುಷ್ಟತನಕ್ಕೆ ದೇವರು ತೀರ್ಪು ಕೊಡುವ ತಿಂಗಳಾಗಿದೆ ಮತ್ತು ಅದು ಮೇಲುಗೈ ಸಾಧಿಸುತ್ತದೆ. ಆಮೆನ್. ಅಬಿಮೆಲೆಕನು ಶೆಕೆಮಿನ ಜನರನ್ನು ಕೊಲ್ಲಲು ಬರುತ್ತಾನೆ. ಅವನು ಮರದ ತುಂಡುಗಳನ್ನು ಒಟ್ಟುಗೂಡಿಸುತ್ತಾನೆ ಮತ್ತು ಶೆಕೆಮಿನ ಜನರು ಅಡಗಿಕೊಂಡಿರುವ ಆ ಕೋಟೆಯನ್ನು ವಶಪಡಿಸಿ ಅದರ ಸುತ್ತಲೂ ಮರದ ತುಂಡುಗಳನ್ನು ಹಾಕಿ ಅದನ್ನು ಮತ್ತು ಅವರೆಲ್ಲರನ್ನು ಸುಟ್ಟು ಬಿಡುತ್ತಾನೆ. ಉಳಿದ ಜನರು ಬೇರೊಂದು ಕೋಟೆಯಲ್ಲಿ ಅಡಗಿಕೊಂಡಿರುವಾಗ ಅಬಿಮೆಲೆಕನು ಅಲ್ಲಿ ಹೋಗಿ ಅವರನ್ನು ಅದೇ ರೀತಿ ಕೊಲ್ಲಲು ಪ್ರಯತ್ನ ಮಾಡುವಾಗ ಕೋಟೆಯ ಮೇಲಿಂದ ಹೆಂಗಸು ಒಂದು ಬೀಸುವ ಕಲ್ಲನ್ನು ತೆಗೆದು ಅಬಿಮೆಲೆಕನ ಮೇಲೆ ಬೀಳಿಸಿ ಅವನ ತಲೆಬುರುಡೆಯನ್ನು ಹೊಡೆದು ಬಿಟ್ಟಳು. ಅವನು ಕೂಡಲೇ ತನ್ನ ಆಯುಧವಾಹಕನನ್ನು ಕರೆದು ಅವನಿಗೆ ಕತ್ತಿಯನ್ನು ಇರಿದು ನನ್ನನ್ನು ಕೊಲ್ಲು ಎಂದು ಹೇಳುತ್ತಾನೆ. ಮತ್ತು ಆ ದಿನ ಅಬಿಮೆಲೆಕನನ್ನು ಕೊಲ್ಲುತ್ತಾರೆ ಹಾಗೂ ಅವನಿಗೆ ಸಹಾಯ ಮಾಡಿದ ಶೆಕೆಮಿನ ಎಲ್ಲ ಜನರನ್ನು ಅವರು ಕೊಲ್ಲುತ್ತಾರೆ. ಅದೇ ರೀತಿ ದೇವರು ನಿಮ್ಮ ಜೀವನದಲ್ಲಿ ಮೇಲಕ್ಕೇರಿದ ಎಲ್ಲ ದುಷ್ಟತನಕ್ಕೆ ಈ ತಿಂಗಳಲ್ಲಿ ಸಮಾಪ್ತಿಯನ್ನು ನೀಡುತ್ತಾರೆ ಅಥವಾ ಅದನ್ನು ಕೊನೆಗೊಳಿಸುತ್ತಾರೆ. ಆಮೆನ್. ಆ ಸಮಯದಲ್ಲಿ ಇಸ್ರೇಲರು ತಮ್ಮ ಮೇಲೆ ಅಧಿಕಾರ ನಡೆಸಲು ಒಬ್ಬ ದುಷ್ಟ ಅಧಿಕಾರಿಯನ್ನು ಹೊಂದಿದ್ದರು ಮತ್ತು ದೇವರು ಆ ದುಷ್ಟತನವನ್ನು ನಾಶಗೊಳಿಸಿದರು. ಹಲ್ಲೆಲೂಯ. ಅದೇ ರೀತಿ ಎಸ್ತರನ ಪುಸ್ತಕದಲ್ಲಿ ಅಧ್ಯಾಯ 9 ಅದನ್ನು ನಾವು ನೋಡಿದರೆ ಅಲ್ಲಿಯೂ ದೇವರು ಒಬ್ಬ ದುಷ್ಟನನ್ನು ಹೇಗೆ ನಾಶಪಡಿಸುತ್ತಾನೆ ಎಂದು ನಾವು ಓದುತ್ತೇವೆ. ಅವನು ಹಮಾನ್. ಅವನ ಪ್ರತಿಯೊಂದು ಯೋಜನೆ, ಉದ್ದೇಶಗಳು ಹಾಗೂ ಅವನು ಮಾಡಿದ ಎಲ್ಲ ನಿಯಮಗಳನ್ನು ಕಾನೂನುಬದ್ಧಗೊಳಿಸುತ್ತಾನೆ. ಅವುಗಳೆಲ್ಲವನ್ನು ಉಚ್ಚಾಟಿಸಲಾಗಿದೆ. ಅವನ ಮನೆತನವನ್ನು ನಾಶಪಡಿಸಲಾಯಿತು. ಅಲ್ಲಿ ಮೇಲಕ್ಕೆತ್ತಲ್ಪಟ್ಟ ಎಲ್ಲ ದುಷ್ಟತನವನ್ನು
ನಾಶಪಡಿಸಲಾಯಿತು. ಇನ್ನು ನಾವು ನೋಡುವುದಾದರೆ 2 ಅರಸು ಅಧ್ಯಾಯ 9ರಲ್ಲಿ ಯೆಹೋವನ ಭಕ್ತರ ರಕ್ತವನ್ನು ಸುರಿಸಿದಾಕೆ ಇಜಬೆಲ್ಲಳು. ಆಕೆ ಒಬ್ಬಳು ರಕ್ತದಾಹಿ, ಅಧಿಕಾರದ ಆಶೆಯುಳ್ಳ ಹೆಂಗಸು. ಆಕೆಯನ್ನು ಕೊಂದು ನಾಶ ಮಾಡಿದವನು ಯೇಹೂ ಎಂಬವನು, ಹಾಗೂ ಅವಳ ಶವವು ಸಮಾಧಿಯನ್ನು ಸೇರುವುದಿಲ್ಲ. ನಾಯಿಗಳು ಆಕೆಯ ರಕ್ತವನ್ನು ನೆಕ್ಕಿದವು. 2 ಅರಸು ಅಧ್ಯಾಯ 9ರಲ್ಲಿ ಯೇಹೂ ದುಷ್ಟಳಾಗಿದ್ದ ಇಜಬೆಲ್ಲಳನ್ನು ಪರಾಭವಗೊಳಿಸಿ ಆಕೆಯ ಆಡಳಿತವನ್ನು ಕೊನೆಗೊಳಿಸುತ್ತಾನೆ ಎಂದು ನಾವು ನೋಡಬಹುದು. ಹೌದು, ಈ ಎಲ್ಲ ಅಧ್ಯಾಯಗಳಲ್ಲಿ 2 ಅರಸು ಅಧ್ಯಾಯ 9, ಎಸ್ತೇರಳು ಅಧ್ಯಾಯ 9, ನ್ಯಾಯಸ್ಥಾಪಕರು ಅಧ್ಯಾಯ 9 ನಾವು ನೋಡುತ್ತೇವೆ ದೇವರು ಹೇಗೆ ಸಿಂಹಾಸನಾರೂಢವಾಗಿದ್ದ ದುಷ್ಟತನವನ್ನು ನಾಶಪಡಿಸುತ್ತಾರೆಂದು. ಸರಿಯಲ್ಲವೇ? ಆಮೆನ್. ದುಷ್ಟತನದಿಂದ ಕೂಡಿದ ಅಧಿಕಾರ, ಕಾನೂನುಬಾಹಿರ ಅಧಿಕಾರ ಅಥವಾ ಆಕ್ರಮಾಧಿಕಾರ ಮುಳ್ಳು ಪೊದೆಯ ಹಾಗೆ. ಅದಕ್ಕೆ ಮರಗಳ ಅರಸನಾಗುವ ಯಾವುದೇ ಅರ್ಹತೆ ಇಲ್ಲ, ಯಾಕೆಂದರೆ ಅದರಲ್ಲಿ ಯಾವುದೇ ಫಲ ಇಲ್ಲ, ಅದರಲ್ಲಿ ಎಣ್ಣೆ ಇಲ್ಲ, ದ್ರಾಕ್ಷ ರಸವಿಲ್ಲ. ಅದರಲ್ಲಿರುವುದು ಬರೀ ಮುಳ್ಳುಗಳು, ಜನರನ್ನು ಚುಚ್ಚುವ ಮುಳ್ಳುಗಳು. ಮತ್ತು ಆ ಮುಳ್ಳುಗಿಡ ಮರಗಳ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸುತ್ತದೆ. ಈ ಮುಳ್ಳುಗಿಡವು ಆಕ್ರಮವಾಗಿ ತನ್ನ ಅಧಿಕಾರವನ್ನು ಚಲಾಯಿಸುತ್ತದೆ. ಕಾನೂನುಬಾಹಿರ ಬಂಧನಗಳು. ಹೌದು, ಕೆಲವೊಂದು ರೀತಿಯಲ್ಲಿ ನಮ್ಮ ವೈರಿಯು ಕಾನೂನುಬಾಹಿರವಾಗಿ ಜನರ ಮೇಲೆ ದಬ್ಬಾಳಿಕೆ ನಡೆಸುತ್ತದೆ. ಜನರ ಜೀವನದಲ್ಲಿ ತೆರೆದಿರುವ ಕೆಲವು ಬಾಗಿಲುಗಳ ಮೂಲಕ ಪ್ರವೇಶಿಸಿ ಅವರ ಮೇಲೆ ದಬ್ಬಾಳಿಕೆಯ ಮೂಲಕ ಅಧಿಕಾರ ನಡೆಸುತ್ತದೆ. ಜನರ ಜೀವನದ ಮೇಲೆ ಅದೊಂದು ನೊಗವಾಗಿರುತ್ತದೆ, ಆದರೆ ದೇವರು ಅದನ್ನು ನಾಶಪಡಿಸುತ್ತಾರೆ. ಆಮೆನ್. ಯಾವಾಗ ಆತನ ಜನರು ಆತನ ಮುಖವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ, ಆತನ ಬಳಿಗೆ ಬಂದಾಗ. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ಅಪೊಸ್ತಲರ ಕೃತ್ಯ ಅಧ್ಯಾಯ 3 ವಾಕ್ಯ 1ರಿಂದ ನಾವು ನೋಡುತ್ತೇವೆ, ಪೇತ್ರ ಮತ್ತು ಯೋಹಾನನು ಮಧ್ಯಾಹ್ನದ ಮೇಲೆ 9 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಅವರು ಗುಣಪಡಿಸುತ್ತಾರೆ. ಅವನನ್ನು ಬಲಗೈ ಹಿಡಿದು ಮೇಲಕ್ಕೆತ್ತಿದನು. ಅದು 9 ಗಂಟೆಯ ಸಮಯ. ಕೆಲವೊಂದು ಪಾರ್ಶ್ವವಾಯು ಪೀಡಿತರು ದೇವಾಲಯದ ಹೊರಗೆ, ಹೌದು, ಅವನು ದೇವಾಲಯದ ಹೊರಗೆ ಸುಂದರ ದ್ವಾರ ಎಂಬಲ್ಲಿ ಕುಳಿತಿರುತ್ತಿದ್ದನು. ಅವನ ಕುಂಟುತನವು ಅವನಿಗೆ ದೇವಾಲಯದ ಒಳಗೆ ಹೋಗಲು ಅಡ್ಡಿಯಾಗಿತ್ತು. ಅವನು ಯಾವಾಗಲೂ ದೇವಾಲಯದ ಹೊರಗೆ ಸುಂದರ ದ್ವಾರ ಎಂಬಲ್ಲಿ ಕುಳಿತಿರುತ್ತಿದ್ದನು. ಹೌದು, ಅನೇಕ ಜನರು ಪಾರ್ಶ್ವವಾಯು ಪೀಡಿತರಾಗಿದ್ದಾರೆ. ಅವರು ದೇವರ ಉಪಸ್ಥಿತಿಗೆ ಬರಲು ಅವರಿಗೆ ಅದು ಅಡ್ಡಿಯಾಗಿದೆ. 9ನೇ ಗಂಟೆಗೆ ಪೇತ್ರನು ಮತ್ತು ಯೋಹಾನನು ಅವನನ್ನು ಭೇಟಿಯಾಗಿ ಅವನ ಕುಂಟುತನದಿಂದ ಅವನಿಗೆ ಗುಣಪಡಿಸುತ್ತಾರೆ. ಹೌದು, ಈಗ ಈ ಸಮಯದಲ್ಲಿ ಜನರ ಜೀವನದಲ್ಲಿದ್ದ ಪಾರ್ಶ್ವವಾಯು ರೋಗದಂತಿದ್ದವುಗಳೆಲ್ಲ ಗುಣವಾಗಲಿ, ಯೇಸುವಿನ ನಾಮದಲ್ಲಿ. ಆಮೆನ್. ಹಾಲೆಲೂಯ. ಸ್ತೋತ್ರ ಯೇಸುವೆ. ಕೀರ್ತನೆ 27
ವಾಕ್ಯ 1ರಿಂದ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು. ಅನೇಕ ಜನರು, ಕ್ರಿಶ್ಚಿಯನರು ದೇವರನ್ನು ವೈಫಲ್ಯಗೊಳಿಸುತ್ತಾರೆ. ಯಾಕೆಂದರೆ ಭಯದಿಂದಾಗಿ. ಹೌದು, ತಮ್ಮ ಜೀವನದಲ್ಲಿ ಜನರು ದೇವರಿಗೆ ಅವಿಧೇಯರಾಗುತ್ತಾರೆ. ಯಾಕೆಂದರೆ ಭಯದಿಂದಾಗಿ. ಹೌದು, ಭಯವು ಜನರು ದೇವರಿಗೆ ಅವಿಧೇಯರಾಗುವಂತೆ ಕಾರಣವಾಗುತ್ತದೆ. ಭಯವು ಜನರು ಆತಂಕಗೊಳ್ಳುವಂತೆ ಮಾಡುತ್ತದೆ ಮತ್ತು ಎಲ್ಲ ಕೆಲಸಗಳನ್ನು ಅವರ ಬಲದಿಂದ ಮಾಡುವಂತೆ ಕಾರಣವಾಗುತ್ತದೆ. ಅವರ ಶಕ್ತಿಯಿಂದ, ಅವರ ಜ್ಞಾನದಿಂದ. ಮತ್ತು ಮನುಷ್ಯನ ಸಹಾಯವನ್ನು ಹುಡುಕುವಂತೆ ಮಾಡುತ್ತದೆ ಮತ್ತು ರಕ್ತ ಮಾಂಸದ ಕೈಗಳನ್ನು ಅವಲಂಬಿಸಿಕೊಳ್ಳುವಂತೆ ಮಾಡುತ್ತದೆ. ನಿಮ್ಮ ನೆರೆಯವರಲ್ಲಿ ಹೇಳಿ, ಕ್ರಿಶ್ಚಿಯನರಲ್ಲಿ ಮುಖ್ಯವಾಗಿ ಅವಿಧೇಯತೆ ಕಾರಣವೇನೆಂದರೆ ಭಯ. ಹೌದು, ಜನರು ಹೋರಾಡುವ ಅನೇಕ ರೀತಿಯ ಭಯಗಳನ್ನು ನೀವು ನೋಡಬಹುದು. ಬೇರೆ ಬೇರೆ ತೀವ್ರತೆಯುಳ್ಳ ಭಯಗಳು ಹಾಗೂ ಬೇರೆ ಬೇರೆ ರೀತಿಯ ಭಯಗಳು. ಕೆಲವು ಜನರು ಮೌನವಾಗಿ ಅದನ್ನು ಎದುರಿಸುತ್ತಾರೆ. ಇನ್ನು ಕೆಲವರು ಬಹಿರಂಗವಾಗಿ ಅದರ ವಿರೋಧವಾಗಿ ಹೋರಾಡುತ್ತಾರೆ. ಕೆಲವರು ತಮ್ಮ ಭಯವನ್ನು ಹೊರಗೆ ತೋರಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ಆ ಭಯವನ್ನು ಅಡಗಿಸಿಡುತ್ತಾರೆ. ಕೆಲವರು ತಮ್ಮ ಭಯವನ್ನು ಬೇರೆ ಬೇರೆ ಕಾರ್ಯಗಳನ್ನು ಮಾಡಿ ಅದನ್ನು ಎದುರಿಸುತ್ತಾರೆ. ಹೌದು, ಅನೇಕ ಬೇರೆ ಬೇರೆ ರೀತಿಯ ಭಯಗಳ ವಿರುದ್ಧ ಜನರು ಹೋರಾಡುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ದೇವರು ನಮಗೆ ಭಯದ ಆತ್ಮವನ್ನು ನೀಡಲಿಲ್ಲ. ಹಾಗಾದರೆ ಭಯವು ಒಂದು ಆತ್ಮವಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ದೇವರು ನಮಗೆ ಭಯದ ಆತ್ಮವನ್ನು ನೀಡಲಿಲ್ಲ. ಸರಿಯಲ್ಲವೇ? ಹೌದು, ಭಯ ಒಂದು ಆತ್ಮವಾಗಿದೆ ಮತ್ತು ಅದನ್ನು ಯಾರಾದರೂ ನೀಡಬೇಕು. ದೇವರು ಅದನ್ನು ನೀಡಲಿಲ್ಲ. ಹಾಗಾದರೆ ಬೇರೆ ಯಾರಾದರೂ ಅದನ್ನು ನೀಡಬೇಕು. ಆದುದರಿಂದ ಭಯ ಬೇರೆ ಬೇರೆ ಮೂಲಗಳಿಂದ ಜನರೊಳಗೆ ಪ್ರವೇಶಿಸುತ್ತದೆ. ಹೌದು, ಜನರು ಬೇರೆ ಬೇರೆ ರೀತಿಯ ಭಯಗಳಿಂದ ಹೋರಾಡುತ್ತಾರೆ. ಕೆಲವು ಜನರು ರೋಗಗಳ ಭಯದಿಂದ, ಆರ್ಥಿಕ ನಷ್ಟದಿಂದ, ಹಣದ ಕೊರತೆಯ ಭಯದಿಂದ. ಹೌದು, ಅನೇಕ ರೀತಿಯ ಭಯಗಳು. ನೀವು ನಿಮ್ಮನ್ನೇ ಪರಿಶೀಲಿಸಿದರೆ ನಿಮಗೆ ಗೊತ್ತಾಗುತ್ತದೆ ನೀವು ಯಾವ ರೀತಿಯ ಭಯವನ್ನು ಎದುರಿಸುತ್ತೀರಿ ಎಂದು. ಬೈಬಲ್ನಲ್ಲಿ ಒಂದು ಆಜ್ಞೆಯನ್ನು 360ಕ್ಕಿಂತ ಹೆಚ್ಚಾಗಿ ಬರೆದಿದ್ದಾರೆ. ಅದು ಭಯಪಡಬೇಡಿರಿ, ಹೆದರಬೇಡಿರಿ ಎಂದು. ಹೌದಲ್ಲವೇ? ಆಮೆನ್. ಯೆಹೂದ್ಯರ ಕ್ಯಾಲೆಂಡರ್ನಲ್ಲಿ 360 ದಿನಗಳನ್ನು ಮಾತ್ರ ನಮೂದಿಸಿದ್ದಾರೆ. ಆದುದರಿಂದ ಬೈಬಲ್ನಲ್ಲಿ 360 ಸಲ ಈ ಆಜ್ಞೆಯನ್ನು ಬರೆದಿರಬಹುದು. ಹೌದು, ಒಂದು ಆಜ್ಞೆಯನ್ನು ಪುನಃ ಬರೆದಿದ್ದಾರೆ. ಭಯಪಡಬೇಡ, ಹೆದರಬೇಡವೆಂದು. ಹೌದು, ಅನೇಕ ಕ್ರಿಶ್ಚಿಯನರು ಭಯದಿಂದಾಗಿ ಅವಿಧೇಯರಾಗುತ್ತಾರೆ. ಮುಂದೇನಾಗಬಹುದು? ನಾನಿದನ್ನು ಹೇಗೆ ನಿರ್ವಹಿಸಬಹುದು? ಹೌದು, ಭಯವು ಮನುಷ್ಯನಿಗೆ ಯಾವಾಗಲೂ ತನ್ನ ಮೂಲಕ್ಕೆ
ಅವಲಂಬಿತನಾಗುವಂತೆ ಮಾಡುತ್ತದೆ, ಮನುಷ್ಯನನ್ನು ಅವಲಂಬಿಸುವಂತೆ. ಸರಿಯಲ್ಲವೇ? ಆದರೆ ದೇವರ ವಾಕ್ಯವು ಹೇಳುವ ಭಯವು ನೀವು ಹೊಂದಿಕೊಳ್ಳಬೇಕಾದದ್ದು ದೇವರ ಭಯ ಮಾತ್ರ. ಒಂದು ಪೂಜನೀಯ ಪವಿತ್ರ ಭಯ ಹಾಗೂ ಆತನ ಬಗ್ಗೆ ವಿಸ್ಮಯಗೊಳ್ಳುವುದು. ಹೌದು, ದೇವರ ವಾಕ್ಯವು ಮನುಷ್ಯನಿಗೆ ಆಜ್ಞಾಪಿಸುತ್ತದೆ ದೇವರ ಪವಿತ್ರ ಭಯ, ಒಂದು ಪೂಜನೀಯ ಭಯವಿರಬೇಕೆಂದು. ಹಾಗೆ ನಾವು ನೋಡಿದರೆ ಅನೇಕ ಸಲ ಜನರು ಮನುಷ್ಯರ ಭಯದಿಂದ ರಾಜಿ ಮಾಡಿಕೊಳ್ಳುತ್ತಾರೆ. ಅದು ಮನುಷ್ಯನ ಮೆಚ್ಚುಗೆಯನ್ನು ಹುಡುಕುವಂತೆ ಮಾಡುತ್ತದೆ ಅಥವಾ ಮನುಷ್ಯನನ್ನು ಮೆಚ್ಚುವಂತೆ ನಡೆದುಕೊಳ್ಳುವಂತೆ ಮಾಡುತ್ತದೆ ಅಥವಾ ಮನುಷ್ಯ ನಮ್ಮನ್ನು ಊರ್ಜಿತಗೊಳಿಸಬೇಕೆಂದು ನೋಡುತ್ತದೆ ಅಥವಾ ಮನುಷ್ಯನ ಅನುಮೋದನೆ ಸಿಗುವಂಥ ಬಲೆಯಲ್ಲಿ ಬೀಳುತ್ತೇವೆ. ಹೌದು, ಭಯವು ಮನುಷ್ಯನ ಅನುಮೋದನೆಯೂ ಸಿಗುವಂತೆ ಹುಡುಕುವಂತೆ ಮಾಡುತ್ತದೆ ಮತ್ತು ಅದು ಮನುಷ್ಯನನ್ನು ಆತ್ಮಿಕ ಬಂಧನಕ್ಕೆ ಒಳಪಡಿಸುತ್ತದೆ. ಯಾವಾಗ ದೇವರ ಭಯವು ಮನುಷ್ಯನಲ್ಲಿ ಇರುತ್ತದೆ, ಆವಾಗ ಅವನು ಬೇರೆ ಎಲ್ಲ ಕಾರ್ಯಗಳಿಗಿಂತ ಮೇಲಾಗಿ ದೇವರ ಆಜ್ಞೆಗಳಿಗೆ ಸ್ಥಾನವನ್ನು ನೀಡುತ್ತಾನೆ. ದೇವರ ವಾಕ್ಯಕ್ಕೆ ಅವನು ಬೆಲೆಯನ್ನು ನೀಡುತ್ತಾನೆ. ಬೇರೆ ಎಲ್ಲದಕ್ಕಿಂತ, ಮನುಷ್ಯನ ಬೇಡಿಕೆಗಳಿಗಿಂತ ಬಯಕೆಗಳಿಗಿಂತ ಮೇಲಾಗಿ ದೇವರ ಆಜ್ಞೆಗಳನ್ನು ಉದ್ದೇಶವನ್ನು ಅವನು ಇಡುತ್ತಾನೆ. ಆಮೆನ್. ದೇವರ ತತ್ವಗಳನ್ನು ಮತ್ತು ಆತನ ಆಜ್ಞೆಗಳನ್ನು ಮನುಷ್ಯರ ಎಲ್ಲ ಬೇಡಿಕೆಗಳಿಂತ ಮೇಲಾಗಿ ಇಡುತ್ತಾನೆ. ಮನುಷ್ಯನ ಭಯವು ರೋಗಗ್ರಸ್ತವಾದದ್ದು, ಅದು ಪಾರ್ಶ್ವವಾಯು ಪೀಡಿತವಾದದ್ದು ಮತ್ತು ಅದು ಯಾವಾಗಲೂ ಮನುಷ್ಯರ ಮೆಚ್ಚುಗೆಯನ್ನು ಬೇಡುತ್ತದೆ. ನೀವು ಯಾವಾಗಲೂ ಮಾಧ್ಯಮಗಳನ್ನು ನೋಡಿದರೆ ಜನರು ತಮಗೆ ಬೇಕಾದುದನ್ನು ಪೋಸ್ಟ್ ಮಾಡುತ್ತಾರೆ ಮತ್ತು ಎಷ್ಟು ಮಂದಿ ಜನರು ಅದಕ್ಕೆ ಮೆಚ್ಚುಗೆಯ ಚಿಹ್ನೆಯನ್ನು ನೀಡುತ್ತಾರೆಂದು ಅವರು ಕಾಯುತ್ತಿರುತ್ತಾರೆ. ಮನುಷ್ಯರ ಅನುಮೋದನೆಗೆ ಕಾಯುವುದು, ಮನುಷ್ಯನಿಗಾಗಿ ಹಾತೊರೆಯುವುದು ಸರಿಯಲ್ಲವೇ? ಆಮೆನ್. ಅದರ ಪರಿಣಾಮವು ಒಂದು ಬಲೆ ಅಥವಾ ಉರುಳಾಗಿದೆ. ಮನುಷ್ಯನ ಭಯವು ಒಂದು ಉರುಳಾಗಿದೆ. ಮನುಷ್ಯನನ್ನು ರಾಜಿಯಾಗಲು ಅದು ಒಯ್ಯುತ್ತದೆ. ಯಾಕೆಂದರೆ ಜನರು ಅವರನ್ನು ತಿರಸ್ಕರಿಸಬಹುದೆಂಬ ಭಯ ಅಥವಾ ಅವರ ಅಗತ್ಯಕ್ಕೆ ಜನರು ಸಿಗಲಿಕ್ಕಿಲ್ಲ ಎಂಬ ಭಯ. ಹಾಗೂ ಜನರು ಯಾವಾಗಲೂ ಬೇರೆಯವರ ಮೆಚ್ಚುಗೆಗಾಗಿ ಕಾಯುತ್ತಿರುತ್ತಾರೆ, ಅವರ ಅನುಮೋದನೆಗಾಗಿ ಹಾತೊರೆಯುತ್ತಾರೆ. ದೇವರ ಉಪಸ್ಥಿತಿಗಿಂತ ಅಧಿಕವಾಗಿ ಅವರ ಸುತ್ತಲೂ ಜನರಿದ್ದು ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕೆಂದು ಬಯಸುತ್ತಾರೆ. ಅವರಿಗಾಗಿ ಚಪ್ಪಾಳೆ ತಟ್ಟಬೇಕೆಂದು. ನೀವು ಯಾವಾಗಲೂ ಜನರ ಮೆಚ್ಚುಗೆಗಾಗಿ ಕಾಯುತ್ತಾ ಇದ್ದರೆ ನೀವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಆದುದರಿಂದ ಯಾವಾಗಲೂ ಮನುಷ್ಯರ ಭಯಕ್ಕೆ ಪ್ರತಿರೋಧ ಅಂದರೆ ದೇವರ ಭಯ. ಅದು ಸ್ವಾತಂತ್ರ್ಯವನ್ನು ತರುತ್ತದೆ, ಮನಸ್ಸಿನೊಳಗೆ ಶಾಂತಿಯನ್ನು ನೀಡುತ್ತದೆ. ಹಾಗೂ ದೇವರ ವಾಕ್ಯವು ಹೇಳುತ್ತದೆ, ದೇವರ ಭಯವೇ ಜ್ಞಾನದ ಆರಂಭವೆಂದು. ಯಾವಾಗ ಮನುಷ್ಯನು ದೇವರ ಭಯದಿಂದ ಇರುತ್ತಾನೆ, ಅದು ಅವನಿಗೆ ಆಳವಾದ ದೇವರ ಜ್ಞಾನವನ್ನು ನೀಡುತ್ತದೆ. ಯಾವಾಗ ನೀವು ಮನುಷ್ಯನ ಬಂಧನದಲ್ಲಿ ಇರುವುದಿಲ್ಲ, ಮನುಷ್ಯನ ಮೆಚ್ಚುಗೆಗೆ ಅವರ ಅಭಿಪ್ರಾಯಕ್ಕೆ ಒಳಗಾಗುವುದಿಲ್ಲ, ಅಂದರೆ
ಆದರೆ ನೀವು ದೇವರ ಭಯಕ್ಕೆ ಅಧೀನರಾಗಿದ್ದರೆ ಜ್ಞಾನವು ನಿಮ್ಮಲ್ಲಿ ಬೆಳೆಯಲು ಪ್ರಾರಂಭವಾಗುತ್ತದೆ. ಆತ್ಮಿಕ ಜ್ಞಾನ, ಆತ್ಮಿಕ ತಿಳುವಳಿಕೆ ಬೆಳೆಯುತ್ತದೆ. ಆಮೆನ್, ಹಾಲೆಲೂಯ. ಆದುದರಿಂದ ದೇವರ ಭಯವಿದ್ದಲ್ಲಿ ಯಾವಾಗಲೂ ಸ್ವಾತಂತ್ರ್ಯವಿರುತ್ತದೆ. ಯಾವಾಗ ಮನುಷ್ಯನಲ್ಲಿ ದೇವರ ಭಯವು ಇರುತ್ತದೆ, ಆವಾಗ ಅವನು ಶಾಶ್ವತವಾದ ಅಥವಾ ನಿತ್ಯ ಜೀವನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾನೆ ಮತ್ತು ದೇವರ ಶಕ್ತಿಗೆ, ದೇವರ ರಕ್ಷಣೆಗೆ, ದೇವರ ಪೂರೈಕೆಗೆ ಅವನು ತನ್ನ ದೃಷ್ಟಿ ಇಡುತ್ತಾನೆ. ಅವನು ದೇವರನ್ನು ಅವಲಂಬಿತನಾಗಿರುತ್ತಾನೆ, ಮನುಷ್ಯನನ್ನಲ್ಲ. ಹೌದು, ಯಾವಾಗ ದೇವರ ಭಯವು ನಿಮ್ಮಲ್ಲಿ ಇರುತ್ತದೆ, ನೀವು ದೇವರು ನಿಮ್ಮನ್ನು ರಕ್ಷಿಸಲು ಸುತ್ತುವರಿದು ಇರಬೇಕೆಂದು ಬಯಸುತ್ತೀರಿ. ಹಾಲೆಲೂಯ, ಆಮೆನ್. 1 ಕೊರಿಂಥದವರಿಗೆ ಅಧ್ಯಾಯ 4 ವಾಕ್ಯ 1. ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯಗಳಲ್ಲಿ ಮನೆವಾರ್ತೆಯವರನ್ನು ಎಣಿಸಬೇಕೆಂದು. ಹೀಗಿರಲು ಮನೆವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ? ನನಗಾದರೂ ನಿಮ್ಮಿಂದಾಗಲಿ ಮನುಷ್ಯರು ನೇಮಿಸುವ ದಿನದಲ್ಲಾಗುವ ನ್ಯಾಯ ಸಭೆಯಿಂದಾಗಲಿ ವಿಚಾರಣೆಯಾಗುವುದು ಅತ್ಯಲ್ಪ ಕಾರ್ಯವಾಗಿದೆ. ನಾನು ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ. ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದ ಆಗುವುದಿಲ್ಲ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೇ. ಆಮೆನ್. ಹೌದು, ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರಂತಲೂ ದೇವರು ತಿಳಿಸುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರಂತಲೂ ಎನಿಸಬೇಕು. ಹೀಗಿರಲು ಮನೆವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ? ನೀವು ದೇವರು ತಿಳಿಸುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರು ಆಗಬೇಕಾದರೆ ನೀವು ಮನುಷ್ಯನ ಭಯವನ್ನು ತ್ಯಜಿಸಬೇಕು. ಯಾರು ದೇವರ ಭಯದ ಬಂಧನದಲ್ಲಿ ಇರುವುದಿಲ್ಲ, ಅವರು ದೇವರು ತಿಳಿಸುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆಯ ವಾರ್ತೆಯವನಾಗಿರಲು ಸಾಧ್ಯವಿಲ್ಲ. ಸರಿಯಲ್ಲವೇ? ಆಮೆನ್. ಮುಂದುವರಿಸಿ ಹೇಳುತ್ತದೆ, ಹೀಗಿರಲು ಮನೆವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ? ದೇವರು ತನ್ನ ಸತ್ಯಾರ್ಥಗಳ ವಿಷಯವನ್ನು ನಿಮಗೆ ತಿಳಿಸಬೇಕಾದರೆ ನೀವು ಆತನಿಗೆ ನಂಬಿಗಸ್ತರಾಗಿರಬೇಕು, ಮನುಷ್ಯನಿಗೆ ಅಲ್ಲ. ದೇವರ ಅಭಿಪ್ರಾಯವನ್ನು ಹುಡುಕಬೇಕು, ಮನುಷ್ಯರ ಅಭಿಪ್ರಾಯಗಳನ್ನಲ್ಲ. 3ನೇ ವಾಕ್ಯವು ಹೇಳುತ್ತದೆ, ನನಗಾದರೂ ನಿಮ್ಮಿಂದಾಗಲಿ ಮನುಷ್ಯರು ನೇಮಿಸುವ ದಿನದಲ್ಲಾಗುವ ನ್ಯಾಯ ಸಭೆಯಿಂದಾಗಲಿ ವಿಚಾರಣೆ ಆಗುವುದು ಅತ್ಯಲ್ಪ ಕಾರ್ಯವಾಗಿದೆ. ನಾನು ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ, ಅದು ಯಾವುದಕ್ಕೂ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ಜನರ ನ್ಯಾಯಸಭೆಗೆ, ವಿಚಾರಣೆಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ಆದರೆ ದೇವರು ಹೇಗೆ ನನಗೆ ತೀರ್ಪು ನೀಡುತ್ತಾರೆ, ದೇವರ ವಿಚಾರಣೆಗೆ ಮಾತ್ರ ನಾನು ತಲೆಕೆಡಿಸಿಕೊಳ್ಳುತ್ತೇನೆ. ಇದು ಪೌಲನ ವರ್ತನೆಯಾಗಿದೆ. ಹೌದು, ಮನುಷ್ಯರ ಅಭಿಪ್ರಾಯಕ್ಕೂ ಮನುಷ್ಯರ ತೀರ್ಪಿಗೂ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ಹೌದು, ಮನುಷ್ಯರ ನ್ಯಾಯಸಭೆಗೂ ನಾನು ಹೆದರುವುದಿಲ್ಲ. ಆದರೆ ನಾನು ಹೆದರುವುದು ದೇವರು ಹೇಗೆ ನನಗೆ ತೀರ್ಪು ನೀಡುತ್ತಾರೆ ಎಂದು ಮಾತ್ರ. ಆದ್ದರಿಂದ ನಾವು ನೋಡುತ್ತೇವೆ, ಯೇಸುವಿನ ಶಿಷ್ಯರಲ್ಲಿ ಅವನಿಗೆ ಮಾತ್ರ ದೇವರ ರಾಜ್ಯದ ಬಗ್ಗೆ ಆಳವಾದ ಜ್ಞಾನವಿರುವುದನ್ನು. ಹೌದು, ಅವನು ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ
ಮನೆವಾರ್ತೆಯವನಾಗಿರುತ್ತಾನೆ. ಆಮೇನ್. ವಾಕ್ಯ 4 ಹೇಳುತ್ತದೆ, ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದಾಗುವುದಿಲ್ಲ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೇ. ಮನುಷ್ಯರು ಹೇಗೆ ನನ್ನನ್ನು ನೋಡುತ್ತಾರೆ, ನನ್ನ ಬಗ್ಗೆ ಅವರ ಅಭಿಪ್ರಾಯವೇನು ಎಂದು ಅದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ಹೌದು, ದೇವರು ಕೆಲವೊಂದು ಸನ್ನಿವೇಶಗಳ ಮುಖಾಂತರ ನಿಮ್ಮನ್ನು ಹಾದು ಹೋಗುವಂತೆ ಮಾಡುತ್ತಾರೆ ಮತ್ತು ನೀವು ಜನರ ಅಭಿಪ್ರಾಯದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ನೀವು ಭಾವಿಸಿರಬಹುದು, ನಾನು ಯಾಕೆ ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿ ಸನ್ನಿವೇಶಗಳಲ್ಲಿ ಹಾದು ಹೋಗುತ್ತೇನೆಂದು. ಯಾಕೆ ನಾನು ಜನರ ತಿರಸ್ಕಾರವನ್ನು ಎದುರಿಸಬೇಕು? ಯಾಕೆ ಜನರು ನನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಿದ್ದಾರೆ? ನಾನು ಯಾಕೆ ಈ ಸ್ಥಿತಿಯಲ್ಲಿ ಇರಬೇಕು? ಯಾಕೆಂದರೆ ದೇವರು ನಿಮ್ಮನ್ನು ಜನರ ಅಭಿಪ್ರಾಯಗಳ ಬಗ್ಗೆ, ಜನರ ಅನುಮೋದನೆಗಳ ಬಗ್ಗೆ ವಿರೋಧಕ ಶಕ್ತಿಯನ್ನು ಪಡೆಯಲು ಅಂತಹ ಸನ್ನಿವೇಶಗಳಲ್ಲಿ ಹಾದು ಹೋಗುವಂತೆ ಮಾಡುತ್ತಾರೆ. ಆಮೇನ್. ನಾನು ಯಾರಿಗೂ ನೋವನ್ನುಂಟು ಮಾಡುವುದಿಲ್ಲ, ಯಾರಿಗೂ ತೊಂದರೆಯನ್ನು ನೀಡುವುದಿಲ್ಲ. ಆದರೂ ಅವರು ಯಾಕೆ ನನಗೆ ಈ ರೀತಿ ನಡೆಸುತ್ತಾರೆ? ದೇವರು ಅಂತಹ ಸನ್ನಿವೇಶಗಳಲ್ಲಿ ನೀವು ಹಾದು ಹೋಗುವಂತೆ ಮಾಡುತ್ತಾರೆ. ಯಾಕೆಂದರೆ ಜನರ ಅಭಿಪ್ರಾಯಕ್ಕೆ ನೀವು ತಲೆಕೆಡಿಸಬಾರದು ಎಂದು. ನೀವು ಜನರ ಅಭಿಪ್ರಾಯದ ಬಂಧನಕ್ಕೆ ಒಳಗಾಗಬಾರದೆಂದು. ನೀವು ಯಾವಾಗಲೂ ಜನರ ಮೆಚ್ಚುಗೆಯನ್ನು ಬಯಸಿದರೆ ನೀವು ಮನುಷ್ಯರ ಅಭಿಪ್ರಾಯಕ್ಕೆ ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ಜನರನ್ನು ಮೆಚ್ಚಿಸಬೇಕಾಗುತ್ತದೆ. ಆದರೆ ದೇವರು ನಿಮ್ಮನ್ನು ಒಂದು ಚೂಪಾದ ಕಲ್ಲಾಗಿ ಮಾರ್ಪಡಿಸಿರುತ್ತಾರೆ. ಯಾಕೆಂದರೆ ಮನುಷ್ಯರ ಅಭಿಪ್ರಾಯಕ್ಕೆ ಸರಿಯಾಗಿ ನೀವು ಚಲಿಸಬಾರದೆಂದು. ನಿಮ್ಮ ಮೇಲೆ ಜನರ ಅಭಿಪ್ರಾಯವು ಪರಿಣಾಮ ಬೀರುವುದಿಲ್ಲ. ಆದರೆ ದೇವರು ನಿಮ್ಮ ಬಗ್ಗೆ ಏನು ಭಾವಿಸುತ್ತಾರೆ ಅದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಅಥವಾ ದೇವರ ತೀರ್ಪಿನ ಬಗ್ಗೆ ಅದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಹೌದು, ಕೆಲವೊಂದು ಸನ್ನಿವೇಶಗಳ ಮುಖಾಂತರ ದೇವರು ನಿಮ್ಮ ಹೊಕ್ಕುಳ ಬಳ್ಳಿಯನ್ನು ಕತ್ತರಿಸುತ್ತಾರೆ. ಲೌಕಿಕವಾದ ಪ್ರೀತಿ, ವಾತ್ಸಲ್ಯ ನಿಮ್ಮನ್ನು ಬಂಧನದಲ್ಲಿರುತ್ತದೆ. ಹೊಕ್ಕುಳ ಬಳ್ಳಿಯನ್ನು ಕತ್ತರಿಸುವವರೆಗೆ ಮಗು ತಾಯಿಯನ್ನು ಅವಲಂಬಿಸಿಕೊಂಡಿರುತ್ತದೆ. ತಾಯಿ ಮಗುವಿನ ಪ್ರತಿಯೊಂದು ಬೆಳವಣಿಗೆಗೆ ಮೂಲಾಧಾರವಾಗಿರುತ್ತಾರೆ. ಹೌದು, ನಂತರ ಮಾತ್ರ ಮಗು ಸ್ವತಂತ್ರವಾಗಿ ಬೇರೆ ತಿಂಡಿ ತಿನ್ನಲು ಕಲಿಯುತ್ತದೆ. ಅಲ್ಲಿಯವರೆಗೆ ಅದಕ್ಕೆ ಪರ್ಯಾಯವಾದ ಮೂಲವಿರುತ್ತದೆ. ಕೆಲವೊಂದು ಮನುಷ್ಯರ ವಾತ್ಸಲ್ಯ ಮತ್ತು ಸಂಪರ್ಕ ಮನುಷ್ಯನನ್ನು ದೇವರಿಂದ ಬರುವ ಆಶೀರ್ವಾದಗಳನ್ನು ಪಡೆಯುವುದನ್ನು ತಡೆಯುತ್ತದೆ. ಆದುದರಿಂದ ಕೆಲವೊಂದು ವಿಷಯಗಳನ್ನು ಕತ್ತರಿಸಬೇಕಾಗುತ್ತದೆ, ಬೇರೆ ಬೇರೆ ಸನ್ನಿವೇಶಗಳಿಂದಾಗಿ. ಆದರೆ ನೀವು ಭಾವಿಸ್ತೀರಿ, ಈ ಘಟನೆಗಳೆಲ್ಲ ಯಾಕೆ ಜರುಗುತ್ತವೆ ಎಂದು. ದೇವರು ಇಲ್ಲಿ ನೀವು ಆತನನ್ನೇ ಅವಲಂಬಿತರಾಗಿರಬೇಕೆಂದು ಬಯಸುತ್ತಾರೆ ಹಾಗೂ ಮನುಷ್ಯನ ಅಭಿಪ್ರಾಯಗಳಿಗೆ ಹೊಂದಿಕೊಂಡಿರಬಾರದೆಂದು. ಆಮೇನ್. ಮತ್ತಾಯನ ಸುವಾರ್ತೆ ಅಧ್ಯಾಯ 10 ವಾಕ್ಯ 28. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡರನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಇದನ್ನು ಯಾರು ಹೇಳುತ್ತಾರೆ? ಯೇಸು ಇಲ್ಲಿ ಏನನ್ನು ಹೇಳುತ್ತಾರೆ?
ದೇವರ ವಾಕ್ಯವನ್ನು ಪುನಃ ಓದುವ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಇದಲ್ಲದೆ ದೇಹವನ್ನು ಕೊಲ್ಲುವವರಿಗೆ ಹೆದರಬೇಡಿರಿ, ಆದರೆ ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲವತನಿಗೆ ಹೆದರಿರಿ. ಹೌದು, ಆದುದರಿಂದ ನಿಮ್ಮ ಆತ್ಮವನ್ನು ಕೊಲ್ಲಲಾಗುವುದು. ಮನುಷ್ಯನು ನಿಮ್ಮ ದೇಹವನ್ನು ಮಾತ್ರ ಕೊಲ್ಲುತ್ತಾನೆ, ಆದರೆ ಇಲ್ಲಿ ದೇವರು ಹೇಳುತ್ತಾರೆ, ನಿಮ್ಮ ಆತ್ಮ ದೇಹ ಎರಡನ್ನೂ ಕೊಲ್ಲುವವನಿಗೆ ಮಾತ್ರ ಹೆದರಿರಿ. ಆಮೆನ್. ಯೋಹಾನ ಅಧ್ಯಾಯ 5 ವಾಕ್ಯ 44. ಒಬ್ಬನೇ ದೇವರಿಂದ ಬರುವಂಥ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬೀರಿ? ಇಲ್ಲಿ ದೇವರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಆ ಪ್ರಶ್ನೆ ಯಾವುದು? ಒಬ್ಬರಿಂದ ಒಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬಿರಿ, ಒಬ್ಬನೇ ದೇವರಿಂದ ಬರುವಂತಹ ಮಾನವನ್ನು ಅಪೇಕ್ಷಿಸದೆ? ಆದುದರಿಂದ ಯಾವನು ಮನುಷ್ಯರಿಂದ ಮಾನವನ್ನು ಅಪೇಕ್ಷಿಸ್ತಾನೆ ಅವನು ದೇವರಿಂದ ಆ ಮಾನವನ್ನು ಪಡೆಯುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಒಬ್ಬರಿಂದ ಒಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬೀರಿ, ಒಬ್ಬನೇ ದೇವರಿಂದ ಬರುವಂತಹ ಮಾನವನ್ನು ಅಪೇಕ್ಷಿಸದೆ? ಹಾಗೂ ಜನರಿಂದ ನೀವು ಗೌರವವನ್ನು ಪಡೆಯುವವರಾದರೆ ನೀವು ಅನೇಕ ಮುಸುಕುಗಳನ್ನು ಧರಿಸಬೇಕಾಗುತ್ತದೆ ಮನುಷ್ಯರ ಎದುರಲ್ಲಿ. ಹಾಗೂ ದೇವರಿಂದ ನೀವು ಗೌರವವನ್ನು ಪಡೆಯುವವರಾದರೆ ನೀವು ಆತನ ಎದುರಲ್ಲಿ ಬರಿದಾಗಿರುತ್ತೀರಿ. ನಿಮ್ಮ ಆಲೋಚನೆಗಳು, ನಿಮ್ಮ ಉದ್ದೇಶಗಳು, ನಿಮ್ಮ ಹೃದಯದ ಯೋಜನೆಗಳು ಸಹ ಎಲ್ಲವೂ ಆತನ ಎದುರಲ್ಲಿ ತೆರೆದಿಡಲ್ಪಡುತ್ತವೆ. ದೇವರ ಎದುರಲ್ಲಿ ಹಾಕಿಕೊಳ್ಳುವ ಯಾವುದೇ ಮುಸುಕು ಇಲ್ಲ, ಮುಚ್ಚಿಡಲು ಅಥವಾ ಅಡಗಿಸಿ ಇಡಲು. ಆದರೆ ಮನುಷ್ಯನನ್ನು ಮೋಸಗೊಳಿಸಿ ಅವನಿಂದ ಮೆಚ್ಚುಗೆಯನ್ನು ಪಡೆಯುವುದು ತುಂಬ ಸುಲಭವಾದ ವಿಷಯ. ಅದೊಂದು ದೊಡ್ಡ ಕಠಿಣವಾದ ಸಂಗತಿಯಲ್ಲ. ಇದಕ್ಕೆ ರಾಜಕಾರಣಿಗಳು ಉತ್ತಮವಾದ ಉದಾಹರಣೆಯಾಗಿದ್ದಾರೆ. ಚುನಾವಣೆ ಬರುವಾಗ ಅವರು ಜನರನ್ನು ಯಾವಾಗಲೂ ಸಂತೋಷಪಡಿಸುತ್ತಾರೆ. ಅವರು ತುಂಬ ನಯವಾಗಿ, ಮೃದುವಾಗಿ ನಡೆದುಕೊಳ್ಳುತ್ತಾರೆ. ಜನರನ್ನು ಮೆಚ್ಚಿಸಲು ಸಾಧ್ಯವಾದುದೆಲ್ಲವನ್ನು ಅವರು ಮಾಡುತ್ತಾರೆ. ಹಾಗೂ ಅವರ ಪ್ರೀತಿಯು ಸ್ವಲ್ಪ ಕಾಲ ಮಾತ್ರ ಬಾಳುತ್ತದೆ. ಅವರಿಗೆ ಜನರ ಮೆಚ್ಚುಗೆ ಬೇಕು, ಚುನಾವಣೆ ಆಗುವವರೆಗೆ, ಅಂದರೆ ಜನರ ಅಗತ್ಯವಿರುವವರೆಗೆ ಮಾತ್ರ. ಅವರದು ಮುಸುಕು ಹಾಕಿ ಜನರ ಎದುರಿಗೆ ಬರುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯರ ಮೆಚ್ಚುಗೆಯನ್ನು ಕೇಳಿಕೊಂಡು ಬಂದವರನ್ನು ನೀವು ಹೇಗೆ ನಂಬುತ್ತೀರಿ? ದೇವರಿಂದ ಸಿಗುವ ಮಾನವನ್ನು ಹುಡುಕಿಕೊಂಡು ಬರದವರಿಗೆ. ಹೌದು, ಅಲ್ಲಿ ದೇವರ ಭಯ ಮತ್ತು ಮನುಷ್ಯರ ಭಯವಿದೆ. ಯಾರಲ್ಲಿ ದೇವರ ಭಯವಿದೆ ಅವನು ಮನುಷ್ಯರ ಭಯದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ, ಜನರ ಮೆಚ್ಚುಗೆ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಆದುದರಿಂದ ನೀವು ನಿಮ್ಮನ್ನೇ ಪರಿಶೀಲಿಸಿಕೊಳ್ಳಿರಿ, ನೀವು ಯಾರ ಮೆಚ್ಚುಗೆಗೆ ಹಂಬಲಿಸುತ್ತಾ ಇದ್ದೀರಿ ಎಂದು. ನೀವು ಜನರ ಮೆಚ್ಚುಗೆಯನ್ನು, ದೇವರ ಮೆಚ್ಚುಗೆಯನ್ನು ಒಂದೇ ಸಮಯದಲ್ಲಿ ಪಡೆಯಲು ಸಾಧ್ಯವಿಲ್ಲ. ನೀವು ಒಬ್ಬನನ್ನು ಸಂತೋಷಗೊಳಿಸುತ್ತೀರಿ, ಇನ್ನೊಬ್ಬನನ್ನು ಅಸಂತೋಷಗೊಳಿಸುತ್ತೀರಿ. ಒಬ್ಬನನ್ನು ಸಂತೋಷಪಡಿಸುವ ಪ್ರಕ್ರಿಯೆಯಲ್ಲಿ ಇನ್ನೊಬ್ಬನನ್ನು ಅಸಂತೋಷಪಡಿಸುತ್ತೀರಿ.
ಆಮೇನ್. ಕೀರ್ತನೆ 27 ವಾಕ್ಯ 1-3. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಡಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳನಾಗಿಯೇ ಇರುವೆನು. ಹೌದು, ಈ ಕೀರ್ತನೆಯನ್ನು ದೊಡ್ಡ ತೊಂದರೆಗಳಿರುವ ಸಮಯದಲ್ಲಿ ಬರೆದಿದ್ದಾನೆ. ಅರಸನಾದ ದಾವೀದನು ಅನೇಕ ವಿಷಯಗಳಲ್ಲಿ ತೊಂದರೆಗೆ ಒಳಗಾದಾಗ, ಹೌದು, ದುಷ್ಟ ಜನರಿಂದಾಗಿ, ತಪ್ಪು ಸಾಕ್ಷಿಗಳಿಂದಾಗಿ ಜನರು ಅವನನ್ನು ನುಂಗಿಬಿಡಬೇಕೆಂದು ಬಂದಾಗ ಎಂದು ದೇವರ ವಾಕ್ಯ ಹೇಳುತ್ತದೆ. ಇಲ್ಲಿ ಅರಸನಾದ ದಾವೀದನು ಅನೇಕ ಬೇರೆ ಬೇರೆ ತೊಂದರೆಗಳನ್ನು ಅನುಭವಿಸುತ್ತಾನೆ ತನ್ನ ವೈರಿಗಳಿಂದ. ಇಲ್ಲಿ ದಾವೀದನು ಅನೇಕ ವರ್ಗದ ವೈರಿಗಳನ್ನು ಎದುರಿಸಬೇಕಾಗುತ್ತದೆ. ಅಲ್ಲಿ ತಪ್ಪು ಸಾಕ್ಷ್ಯಗಳು, ಅಡಗಿ ನಿಂತು ಅವನಿಗೋಸ್ಕರ ಬಲೆಯನ್ನು ಬೀಸುವವರು, ಅನೇಕ ವಿರೋಧಿಗಳು, ಅವನನ್ನು ನುಂಗು ಬಿಡಲು ಕಾಯುವವರು, ಅಂತಹ ಅನೇಕ ವರ್ಗದ ವೈರಿಗಳು ಅವನ ಮೇಲೆ ಎದ್ದಿದ್ದಾರೆ. ಅದೆಲ್ಲದರ ನಡುವೆ ಅವನು ಈ ಕೀರ್ತನೆಯನ್ನು ಬರೆಯುತ್ತಾನೆ ಹಾಗೂ ಹೇಳುತ್ತಾನೆ, ನಾನು ಒಂದರಲ್ಲಿ ಮಾತ್ರ ನನ್ನ ವಿಶ್ವಾಸವನ್ನು ಇಟ್ಟಿದ್ದೇನೆ, ಅದು ನನ್ನ ದೇವರಲ್ಲಿ. ಆತನು ನನ್ನ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಇಂತಹ ಅನೇಕ ಬೇರೆ ಬೇರೆ ವೈರಿಗಳನ್ನು ಎದುರಿಸಿದರೂ, ಅನೇಕ ಬೇರೆ ಬೇರೆ ವೈರಿಗಳು ನನಗೆ ಎದುರಾಗಿ ಬಂದರೂ, ನನ್ನ ಆತ್ಮವಿಶ್ವಾಸವು, ನನ್ನ ನಂಬಿಕೆಯು ನನ್ನ ದೇವರಲ್ಲಿ ಮಾತ್ರ. ಆತನೇ ನನ್ನ ಬೆಳಕು ರಕ್ಷಕನೂ ಆಗಿದ್ದಾನೆ. ನನಗೆ ಎದುರಾಗಿ ಬಂದ ವೈರಿಗಳು ಕತ್ತಲೆಯ ಮೋಡದಂತೆ ಬಂದರೂ, ನಿರಾಶೆಯ ಅಪಧೈರ್ಯದ ಮೋಡಗಳಂತೆ ಬಂದು ನನ್ನನ್ನು ಅಪ್ಪಳಿಸಿದರು, ನನ್ನ ಜೀವನದ ಕತ್ತಲೆಯ ಸಮಯದಲ್ಲಿ ಒಂದು ಬೆಳಕು ಹೊಳೆಯುತ್ತದೆ. ಅದು ನನಗೆ ದಾರಿಯನ್ನು ತೋರಿಸುತ್ತದೆ. ಅದನ್ನು ಹಾದು ಹೋಗಲು ದೇವರೇ ಆ ಬೆಳಕಾಗಿದ್ದಾರೆ. ಕತ್ತಲು ನನ್ನನ್ನು ಸುತ್ತುವರಿದಾಗ, ಎಲ್ಲವೂ ಕತ್ತಲೆಯಿಂದ ತುಂಬಿರುವಾಗ, ಆ ಕತ್ತಲೆಯ ಋತುವಿನಲ್ಲಿ ದೇವರು ಬೆಳಕಾಗಿ ನನಗೆ ದಾರಿಯನ್ನು ತೋರಿದರು. ನನ್ನನ್ನು ಆ ವೈರಿಯ ಗುಡಾರಗಳಿಂದ ಹಾದು ಹೋಗುವಂತೆ ಮಾಡಿದರು. ಅನೇಕ ವರ್ಗದ ವೈರಿಗಳು ನನ್ನ ಸುತ್ತಲೂ ಬಿಡಾರ ಹೂಡಿವೆ, ಆದರೂ ದೇವರು ನನಗೆ ಬೆಳಕಾಗಿದ್ದಾರೆ, ನನ್ನ ರಕ್ಷಕನಾಗಿದ್ದಾನೆ. ನನಗೆ ರಕ್ಷಣೆಯು ವಿಮೋಚನೆಯು ಆತನಿಂದಲೇ ಬರುತ್ತದೆ. ಆಮೇನ್. ಹೌದು, ದಾವೀದನು ಒಬ್ಬ ನುರಿತ ಯೋಧನಾಗಿದ್ದನು. ದಾವೀದನು ಒಬ್ಬ ನುರಿತ ಯೋಧನಾಗಿದ್ದರು, ಅದ್ಭುತ ಯುದ್ಧ ವೀರನಾಗಿದ್ದರು. ಆತನು ಹೇಳುತ್ತಾನೆ, ನನ್ನ ನಂಬಿಕೆಯು ನನ್ನ ದೇವರಲ್ಲಿ ಮಾತ್ರ. ಹೌದು, ನಾನು ನನ್ನ ಕೌಶಲ್ಯದಿಂದ, ನನ್ನ ಬಲದಿಂದ ನನ್ನ ವೈರಿಯ ವಿರುದ್ಧ ಯುದ್ಧ ಮಾಡಿ ಜಯಿಸುವನಾದರೂ ನನ್ನ ನಂಬಿಕೆಯು ನನ್ನ ದೇವರಲ್ಲಿ ಮಾತ್ರ, ನನ್ನ ರಕ್ಷಕನಾದ ಯೆಹೋವನ ದೇವರಲ್ಲಿ. ಯಾಕೆಂದರೆ ಅನೇಕ ಯುದ್ಧಗಳನ್ನು ನಾನು ನನ್ನ ಬಲದಿಂದ ಜಯಿಸಲು ಸಾಧ್ಯವಿಲ್ಲ, ನನಗೆ ದೇವರ ಬಲ ಬೇಕು. ಹೌದು, ನಿಮ್ಮ ಜೀವನದಲ್ಲಿ ಬರುವ ಅನೇಕ ಯುದ್ಧಗಳನ್ನು ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಜಯಿಸಲು ಸಾಧ್ಯವಿಲ್ಲ. ನಿಮಗೆ ಪವಿತ್ರಾತ್ಮನ ಬಲ ಬೇಕು. ಆಮೆನ್. ಹಾಲೆಲೂಯ. ಈ ಎಲ್ಲ ಯುದ್ಧಗಳ ನಡುವೆ ಅರಸನಾದ ದಾವೀದನು ತನ್ನ ದೇವರಲ್ಲಿ ನಂಬಿಕೆಯನ್ನಿಟ್ಟಿದ್ದನು.
ನಿಮ್ಮ ಜೀವನದ ಯುದ್ಧಗಳನ್ನು ನೀವು ಎದುರಿಸುವಾಗ ದೇವರ ಬಗೆಗಿನ ನಿಮ್ಮ ಗ್ರಹಿಸುವಿಕೆಯನ್ನು ನೀವು ಬದಲಾಯಿಸಿದರೆ, ದೇವರ ಬಗೆಗಿನ ನಿಮ್ಮ ತಿಳುವಳಿಕೆಯನ್ನು ಬದಲಾಯಿಸಿದರೆ, ದೇವರಲ್ಲಿದ್ದ ನಿಮ್ಮ ನಂಬಿಕೆಯು ಕಳೆದು ಹೋಗುವುದು. ಆದುದರಿಂದ ನೀವು ನಿಮ್ಮಲ್ಲೇ ಕೇಳಿಕೊಳ್ಳಬೇಕು, ನಿಮ್ಮ ಜೀವನದಲ್ಲಿ ಅನೇಕ ವೈರಿಗಳನ್ನು, ಕತ್ತಲೆ ರಾಜ್ಯದ ವೈರಿಗಳು ನೀವು ಎದುರಿಸುವಾಗ, ನಿಮ್ಮ ವೈರಿಯು ತಂದಿರುವ ಅನೇಕ ತೊಂದರೆಗಳನ್ನು ನೀವು ಅನುಭವಿಸುವಾಗ, ದೇವರಲ್ಲಿದ್ದ ನಂಬಿಕೆಯನ್ನು ನೀವು ಕಳೆದುಕೊಂಡಿರುವಿರಾ? ವೈರಿಯು ಸೈತಾನನು ಯಾಕಾಗಿ ಬರುತ್ತಾನೆ? ಕದಿಯಲು, ಕೊಲ್ಲಲು ಮತ್ತು ನಾಶಪಡಿಸಲು. ಹೌದು, ನಿಮ್ಮ ವೈರಿಯು ನಿಮ್ಮ ವಿರುದ್ಧ ಕಾರ್ಯಾಚರಣೆ ಮಾಡುವಾಗ, ಕತ್ತಲೆ ರಾಜ್ಯದ ಆಯುಧಗಳನ್ನು ನಿಮ್ಮ ವಿರುದ್ಧ ಉಪಯೋಗಿಸುವಾಗ, ದೇವರಲ್ಲಿದ್ದ ನಿಮ್ಮ ನಂಬಿಕೆಯನ್ನು ಕದಿಯುತ್ತಾನೆ, ದೇವರಲ್ಲಿದ್ದ ನಿಮ್ಮ ವಿಶ್ವಾಸವನ್ನು ಕದಿಯುತ್ತಾನೆ, ದೇವರಲ್ಲಿದ್ದ ನಿಮ್ಮ ಭರವಸೆಯನ್ನು ಕದಿಯುತ್ತಾನೆ, ಅಥವಾ ದೇವರ ಬಗೆಗಿನ ತಿಳುವಳಿಕೆ ಹಾಗೂ ಗ್ರಹಿಸುವಿಕೆಯನ್ನು ಬದಲಾಯಿಸುತ್ತಾನೆ. ಆಮೇನ್. ಕ್ರಿಶ್ಚಿಯನ್ ಸಮುದಾಯದಲ್ಲಿ ಯಾಕೆ ಹಲವಾರು ಪಂಗಡಗಳಿವೆ? ಹೇಗೆ ಈ ಹಲವಾರು ಪಂಗಡಗಳು ಉದ್ಭವಿಸಿದವು? ಅನೇಕ ಜನರು ತಮ್ಮ ಜೀವನದಲ್ಲಿ ದೇವರು ಮಾಡಿದ ಕೆಲಸಗಳನ್ನು ನೋಡಿ ಅವರು ದೇವರ ಬಗೆಗಿನ ತಮ್ಮ ಗ್ರಹಿಕೆಯಂತೆ ಸಿದ್ಧಾಂತಗಳನ್ನು ತರುತ್ತಾರೆ. ಅದರಲ್ಲಿ ಕೆಲವರು ಪವಿತ್ರಾತ್ಮನ ಅಭಿಷೇಕವನ್ನು ನಂಬುವುದಿಲ್ಲ, ಇನ್ನು ಕೆಲವರು ದೆವ್ವಗಳನ್ನು ನಂಬುವುದಿಲ್ಲ. ಜನರು ಅವರ ಅನುಭವಕ್ಕೆ ತಕ್ಕಂತೆ ಕೆಲವು ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳುತ್ತಾರೆ. ಹೌದು, ಅವರ ಜೀವನದಲ್ಲಿ ಅವರು ಅನುಭವಿಸಿದ ಹೋರಾಟಗಳು ದೇವರ ಬಗೆಗಿನ ಅವರ ಗ್ರಹಿಕೆಗಳನ್ನು ಬದಲಾಯಿಸುತ್ತದೆ. ಹಾಗೆ ದೇವರ ವಾಕ್ಯದ ಕೆಲವೊಂದು ಭಾಗಗಳನ್ನು ಅವರು ಬದಲಾಯಿಸುತ್ತಾರೆ ಅವರ ಅನುಭವಕ್ಕೆ ತಕ್ಕಂತೆ. ಆದರೆ ದೇವರು ಇಂದು, ನಾಳೆಯೂ, ಎಂದೆಂದಿಗೂ ಅದೇ ದೇವರಾಗಿದ್ದಾರೆ. ಆತನಲ್ಲಿ ಬದಲಾವಣೆ ಇಲ್ಲ. ಮನುಷ್ಯನ ಗ್ರಹಿಕೆಗೆ ಸಂಬಂಧಿಸಿದಂತೆ ಅದು ಬದಲಾದರೂ ದೇವರು ಬದಲಾಗುವುದಿಲ್ಲ. ಮನುಷ್ಯನು ತನ್ನ ಜೀವನದಲ್ಲಿ ಅನುಭವಿಸಿದ ಹೋರಾಟಗಳಿಗೆ ಅನುಗುಣವಾಗಿ ದೇವರ ಮೇಲಿನ ಅವನ ಗ್ರಹಿಕೆಯು ಬದಲಾಗಿರುತ್ತದೆ. ಆದರೆ ದೇವರ ಮಾರ್ಗಗಳು, ಆತನ ಬಲ, ಸಾಮರ್ಥ್ಯ ಹಾಗೂ ಜನರ ನಡುವೆ ಆತನ ಕಾರ್ಯಗಳ ಮೇಲೆ ಪರಿಣಾಮ ಬೀಳಬಹುದು. ವೈರಿಯು ದೇವರಲ್ಲಿದ್ದ ನಿಮ್ಮ ನಂಬಿಕೆಯನ್ನು ಕದಿಯಬಹುದು. ವೈರಿಯು ದೇವರಲ್ಲಿದ್ದ ನಿಮ್ಮ ವಿಶ್ವಾಸವನ್ನು ಕದಿಯಬಹುದು. ಕೆಲವೊಂದು ಸಮಯದಲ್ಲಿ ನೀವು ಭಾವಿಸಬಹುದು ದೇವರು ಮೌನವಾಗಿದ್ದಾರೆಂದು. ಹೌದು, ದೇವರಲ್ಲಿ ಬೇಡಿ ಏನೂ ಪ್ರಯೋಜನ ಇಲ್ಲ, ಆತನು ಬಹು ದೂರದಲ್ಲಿದ್ದಾನೆಂದು ನಿಮಗೆ ಭಾವನೆ ಬರಬಹುದು. ಆದರೆ ದೇವರು ನೀವು ಅಂತಹ ಬೇರೆ ಬೇರೆ ಋತುವಿನಲ್ಲಿ ಹಾದು ಹೋಗಬೇಕೆಂದು ಬಯಸುತ್ತಾರೆ. ಆದುದರಿಂದ ಅರಸನಾದ ದಾವೀದನು ದೇವರ ವಾಕ್ಯದ ಮುಖಾಂತರ ಬರೆದ ಕೆಲವು ವಾಕ್ಯಗಳನ್ನು ನೋಡಬಹುದು. ಹೌದು, ಕೀರ್ತನೆ 3 ವಾಕ್ಯ 1. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಕೀರ್ತನೆ 4 ವಾಕ್ಯ 1. ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆಯಿಡುತ್ತೇನೆ. ಸದುತ್ತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸಿದಾತನೇ, ನನ್ನನ್ನು ಕರುಣಿಸಿ
ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ಆಮೇನ್. ಕೀರ್ತನೆ 5 ವಾಕ್ಯ 1 ಮತ್ತು 2. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸೆ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲಿಸು. ಹೌದು, ಇಲ್ಲಿ ದಾವೀದನು ಹೇಳುತ್ತಾನೆ, ನನ್ನ ಅರಸೆ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲೈಸು. ಆಮೇನ್. ಕೀರ್ತನೆ 6 ವಾಕ್ಯ 1. ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ಯೆಹೋವನೇ, ಕನಿಕರಿಸು, ನಾನು ನಿಶ್ಶಕ್ತನಾಗಿ ಹೋಗಿದ್ದೇನೆ. ಯೆಹೋವನೇ, ವಾಸಿ ಮಾಡು, ನನ್ನ ಎಲುಬುಗಳೆಲ್ಲ ತತ್ತರಿಸುತ್ತವೆ, ನನ್ನ ಪ್ರಾಣವು ಸಹ ಬಹಳವಾಗಿ ತತ್ತರಿಸುತ್ತದೆ. ಆಮೇನ್. ಹೌದು. ಕೀರ್ತನೆ 7 ವಾಕ್ಯ 1. ಯೆಹೋವನೇ, ನನ್ನ ದೇವರೇ, ನಿನ್ನ ಮೊರೆ ಹೊಕ್ಕಿದ್ದೇನೆ, ಹಿಂದಟ್ಟುವವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ಆಮೇನ್. ಹಾಲೆಲೂಯ. ಕೀರ್ತನೆ 9 ವಾಕ್ಯ 13. ಯೆಹೋವನೇ, ಮರಣದ್ವಾರದೊಳಗೆ ಸೇರದಂತೆ ನನ್ನನ್ನು ಉದ್ಧರಿಸುವವನೇ, ಕನಿಕರಿಸು. ಹಗೆಗಳಿಂದ ನನಗುಂಟಾದ ಬಾಧೆಯನ್ನು ಲಕ್ಷ್ಯಕ್ಕೆ ತಂದುಕೋ. ಆಮೇನ್. ಇಲ್ಲಿ ಪ್ರತಿಯೊಂದು ಕೀರ್ತನೆಗಳ ಮುಖಾಂತರ ದಾವೀದನು ತನ್ನ ಮೊರೆಯನ್ನು ದೇವರ ಎದುರಿಗೆ ತರುವುದನ್ನು ನಾವು ನೋಡುತ್ತೇವೆ. ನನ್ನ ಪ್ರಾರ್ಥನೆಗೆ ಕಿವಿ ಕೊಡು, ನನ್ನನ್ನು ಆಲಿಸು, ನನ್ನ ಮೊರೆಯನ್ನು ಕೇಳು, ನನ್ನನ್ನು ಕಾಪಾಡು. ಸರಿಯಲ್ಲವೇ? ನನ್ನನ್ನು ಬಿಟ್ಟು ಬಿಡಬೇಡ, ನನ್ನ ಮೇಲೆ ದಯೆ ತೋರು, ನನ್ನನ್ನು ಮರೆಯಬೇಡ, ನನ್ನ ವೈರಿಗಳ ಬಯಕೆಗೆ ನನ್ನನ್ನು ಗುರಿ ಮಾಡಬೇಡ. ಹೌದು, ದಾವೀದನು ಅನೇಕ ರೀತಿಯ ಮೊರೆಗಳನ್ನು ದೇವರ ಎದುರಲ್ಲಿ ತರುತ್ತಾನೆ. ನನ್ನ ಜೀವನದ ಪ್ರಯಾಣದಲ್ಲಿ ಅವನು ಹಾದು ಹೋಗಿರುವ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ, ಸನ್ನಿವೇಶಗಳಲ್ಲಿ. ಆಮೇನ್. ಹಾಲೆಲೂಯ. ಕೀರ್ತನೆ 10 ವಾಕ್ಯ 1 ಮತ್ತು 2. ಯೆಹೋವನೇ, ನೀನು ಯಾಕೆ ದೂರವಾಗಿ ನಿಂತಿದ್ದಿ? ಕಷ್ಟಕಾಲದಲ್ಲಿ ಯಾಕೆ ಮರೆಯಾಗುತ್ತಿ? ಆಮೇನ್. ಕೀರ್ತನೆ 12 ವಾಕ್ಯ 1. ಯೆಹೋವನೇ, ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ. ಆಮೇನ್. ಕೀರ್ತನೆ 13 ವಾಕ್ಯ 1. ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ? ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ? ಆಮೇನ್. ಹೌದು, ದಾವೀದನಿಲ್ಲಿ ಭಾವಿಸುತ್ತಾನೆ, ದೇವರು ಆತನನ್ನು ಮರೆತಿದ್ದಾರೆಂದು. ದಾವೀದನು ಹೇಳುತ್ತಾನೆ, ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವೆ? ಎನ್ನೆಲ್ಲಿಯೇ ತನಕ ನನಗೆ ವಿಮುಖನಾಗಿರುವೆ? ಆದರೆ ಅಂತಹ ಯಾವುದೇ ಸನ್ನಿವೇಶಗಳು, ಯಾವುದೇ ಭಾವನೆಗಳು, ಅವನು ಹಾದು ಹೋದಂಥ ಯಾವುದೇ ಸನ್ನಿವೇಶಗಳು ದೇವರ ಮೇಲಿದ್ದ ಅವನ ನಂಬಿಕೆಯ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದರೆ ಅವೆಲ್ಲ ಸನ್ನಿವೇಶಗಳು ದೇವರನ್ನು ಇನ್ನೂ ಹೆಚ್ಚಾಗಿ ಶ್ರದ್ಧೆಯಿಂದ ಹುಡುಕುವಂತೆ ಮಾಡುತ್ತವೆ. ಸರಿಯಲ್ಲವೇ? ಹೌದು, ಆ ಎಲ್ಲ ಸನ್ನಿವೇಶಗಳು ದೇವರನ್ನು ಇನ್ನೂ ಹೆಚ್ಚಾಗಿ ಶ್ರದ್ಧೆಯಿಂದ ಹುಡುಕುವಂತೆ ಮಾಡುತ್ತವೆ. ದೇವರು ಆತನನ್ನು ಮರೆತಿದ್ದಾರೆ, ಆತನಿಂದ ದೂರವಿದ್ದಾರೆ ಎಂಬ ಆ ಗಳಿಗೆಯಲ್ಲಿ ಅವು ಯಾವುದೂ ಅವನನ್ನು ದೇವರ ಬಳಿಗೆ ಬರುವುದನ್ನು ತಡೆಯುವುದಿಲ್ಲ. ಕೆಲವೊಂದು ಜನರು ಅಂಥ ಸಂದರ್ಭಗಳನ್ನು ಹಾದು ಹೋದರೆ ಅವರು ಹೇಳುತ್ತಾರೆ, ನಾನು ಇನ್ನು ಮುಂದೆ ಸಭೆಗೆ ಬರುವುದಿಲ್ಲವೆಂದು. ಯಾಕೆಂದರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆಂದು ನಾನು ಭಾವಿಸುವುದಿಲ್ಲ. ಮಾತ್ರವಲ್ಲ, ಆತನು ನನ್ನ ಜೀವನದಲ್ಲಿ ಏನನ್ನಾದರೂ ಬದಲಾವಣೆಯನ್ನು ತರುತ್ತಾರೆಂದು ನಾನು ಭಾವಿಸುವುದಿಲ್ಲ. ಹೌದು, ಜನರು ಅಂತಹ ಋತುಗಳಲ್ಲಿ ಹಾದು ಹೋಗುತ್ತಾರೆ. ದಾವೀದನು ಅಂತಹ ಸನ್ನಿವೇಶಗಳಲ್ಲಿ ಅನೇಕ ಸಲ ಹಾದು ಹೋಗಿದ್ದಾನೆ.
ದೇವರಿಂದ ಮರೆಯಲ್ಪಟ್ಟಿದ್ದಾನೆ. ದೇವರು ಆತನನ್ನು ಬಿಟ್ಟು ಬಿಟ್ಟಿದ್ದಾರೆ. ಆತನ ಮುಖವನ್ನು ಅವನಿಂದ ಮರೆಯಾಗಿಸಿದ್ದಾರೆ. ಆತನ ಪ್ರಾರ್ಥನೆಗೆ ಕಿವಿಗೊಡಲಿಲ್ಲ, ಉತ್ತರಿಸಲಿಲ್ಲ. ದೇವರು ಅವನ ಜೊತೆ ಕಣ್ಣು ಮುಚ್ಚಾಲೆ ಆಡುತ್ತಾರೆಂದು. ಇಂತಹ ಅನುಭವಗಳಲ್ಲಿ ದಾವೀದನು ಅನೇಕ ಸಲ ಹಾದು ಹೋಗಿದ್ದಾನೆ. ಆದರೆ ಇಂತಹ ಅನುಭವಗಳು ಅವನು ಇನ್ನೂ ಹೆಚ್ಚಾಗಿ ಶ್ರದ್ಧೆಯಿಂದ ದೇವರ ಮುಖವನ್ನು ಹುಡುಕುವಂತೆ ಮಾಡಿತು. ನಾನು ಆತನನ್ನು ಇನ್ನೂ ಹೆಚ್ಚಾಗಿ ಹುಡುಕುವೆನು. ಹೌದು, ಅಂತಹ ಸನ್ನಿವೇಶಗಳು ಅವನಲ್ಲಿ ಕಹಿಯನ್ನು ಉಂಟು ಮಾಡಲಿಲ್ಲ, ದೇವರಿಂದ ದೂರ ಹೋಗುವಂತೆ ಮಾಡಲಿಲ್ಲ. ಅದರ ಬದಲಾಗಿ ಅವನು ನಿಶ್ಚಯಿಸುತ್ತಾನೆ, ಇನ್ನೂ ಹೆಚ್ಚಾಗಿ ದೇವರ ಬಳಿಗೆ ಸೇರಲು ಹಾತೊರೆಯುತ್ತಾನೆ. ಆಮೆನ್, ಹಾಲೆಲೂಯ. ಆ ಭಾವನೆ ಅವನ ಹೃದಯದಲ್ಲಿ ಇನ್ನೂ ಹೆಚ್ಚಾಗಿ ಕಲಕುವಂತಾಯಿತು ಮತ್ತು ಅವನು ಹೇಳುತ್ತಾನೆ, ನಾನು ಇಲ್ಲಿಗೆ ಬಿಟ್ಟು ಬಿಡುವುದಿಲ್ಲ, ಬದಲು ಅಂದರೆ ಇನ್ನೂ ಹೆಚ್ಚಾಗಿ ಆತನನ್ನು ಹಿಂಬಾಲಿಸುತ್ತೇನೆ. ಆಮೆನ್. ಹೌದು, ನಿಮ್ಮ ಜೀವನದಲ್ಲಿ ಬರುವ ಇಂಥ ಸಂದರ್ಭಗಳು ನಿಮ್ಮನ್ನು ದೇವರಿಂದ ದೂರಪಡಿಸಬಹುದು, ದೇವರ ವಿರುದ್ಧ ಹೋಗುವಂತೆ ಮಾಡಬಹುದು, ಅಥವಾ ನಿಮ್ಮ ಹೃದಯವನ್ನು ಇನ್ನೊಮ್ಮೆ ಕಲಕುವಂತೆ ಮಾಡಿ ಆತನನ್ನು ಇನ್ನೂ ಹೆಚ್ಚಾಗಿ ಹಿಂಬಾಲಿಸುವಂತೆ ಮಾಡಬಹುದು. ಸರಿಯಲ್ಲವೇ? ಆಮೆನ್, ಹಲ್ಲೆಲೂಯ. ಕೀರ್ತನೆ 16 ವಾಕ್ಯ 1. ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ಆಮೆನ್. ಕೀರ್ತನೆ 17 ವಾಕ್ಯ 1. ಯೆಹೋವನೇ, ನ್ಯಾಯವಾದದ್ದನ್ನು ಆಲೈಸು, ನನ್ನ ಮೊರೆಗೆ ಲಕ್ಷ್ಯವಿಡು, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ಅದು ಕಪಟವಾದ ಬಾಯಿಂದ ಬಂದದಲ್ಲ. ಹೌದು, ನನ್ನ ಮೊರೆಗೆ ಲಕ್ಷ್ಯವಿಡು, ನನ್ನ ಪ್ರಾರ್ಥನೆಗೆ ಕಿವಿಕೊಡು, ಅದು ಕಪಟವಾದ ಬಾಯಿಂದ ಬಂದದಲ್ಲ. ಆಮೆನ್. ಕೀರ್ತನೆ 20 ವಾಕ್ಯ 1. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಆಮೆನ್. ಕೀರ್ತನೆ 22 ವಾಕ್ಯ 1. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದ್ದಿ? ಹೌದು, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡೋದಿಲ್ಲ? ದೇವರು ಜನರನ್ನು ಮರೆತಿದ್ದಾರೆ ಎಂಬ ಭಾವನೆಯು ಅವರಿಗೆ ಬರುವಂತಹ ಪರಿಸ್ಥಿತಿಯಲ್ಲಿ ಅವರು ಹಾದು ಹೋಗುವಂತೆ ಮಾಡುತ್ತಾನೆ ಮತ್ತು ಅವನು ನಿಮ್ಮನ್ನು ನೋಡುತ್ತಿರುತ್ತಾನೆ. ಅವನ ಮೇಲಿನ ನಿಮ್ಮ ಪ್ರೀತಿಯು ಎಷ್ಟು ಅಮೂಲ್ಯವಾದದೆಂದು. ಆತನು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸದೇ ಇದ್ದರೂ ನೀವು ಆತನನ್ನು ಇನ್ನೂ ಹಿಂಬಾಲಿಸುತ್ತಾ ಇದ್ದೀರಾ ಎಂದು, ಅಥವಾ ನೀವು ಆತನಿಗೆ ವಿರುದ್ಧವಾಗಿ ಹೋಗುತ್ತೀರಾ, ಆತನ ಮೇಲೆ ದಂಗೆ ಏಳುತ್ತೀರಾ ಎಂದು ಆತನು ಕಾದುಕೊಂಡು ನೋಡುತ್ತಿರುತ್ತಾನೆ. ನಿಮ್ಮ ಒಂದು ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವಾಗ, ಅಥವಾ ನೀವು ಬಯಸಿದಂತೆ ನಿಮ್ಮ ಮಾರ್ಗದಲ್ಲಿ ನಿಮ್ಮ ಕಾರ್ಯಗಳು ನಡೆಯದೇ ಇರುವಾಗ, ನಿಮ್ಮ ಪ್ರೀತಿಯು ಅವುಗಳ ಮೇಲೆ ಹೊಂದಿಕೊಂಡಿದೆಯೋ, ಅಥವಾ ನೀವು ಇನ್ನೂ ನಿಮ್ಮ ಪೂರ್ಣ ಹೃದಯದಿಂದ ಆತನನ್ನು ಹಿಂಬಾಲಿಸುತ್ತೀರಾ ಎಂದು ಅವನು ಕಾದುಕೊಂಡು ನೋಡುತ್ತಿರುತ್ತಾನೆ. ಹೌದು, ನಿಮ್ಮ ಜೀವನದಲ್ಲಿ ಅಂಥ ವಿಶೇಷವಾದ ಯಾವುದೇ ಬದಲಾವಣೆಯು ಜರುಗದಿದ್ದರೂ ಆತನು ಯಾರೆಂದು ತಿಳಿದು ಆತನನ್ನು ಇನ್ನೂ ನೀವು ಪ್ರೀತಿಸುತ್ತೀರಾ ಎಂದು. ಹಾಗೆ ಅನೇಕ ಸಲ ದೇವರು ನಿಮ್ಮ ಪ್ರೀತಿಯ ಉದ್ದೇಶವನ್ನು ಪರೀಕ್ಷಿಸುತ್ತಾರೆ. ನಿಮ್ಮದು ನಿಜವಾದ ಪ್ರೀತಿ ಹೌದೋ ಅಲ್ಲವೋ ಎಂದು ಪರೀಕ್ಷಿಸುತ್ತಾರೆ. ಆದುದರಿಂದ ಆತನು ಕೆಲವೊಮ್ಮೆ ನಿಮ್ಮಿಂದ ಮರೆಯಾಗಿರುತ್ತಾನೆ. ನೀವು ಸಹ
ನಿಮ್ಮ ಮಕ್ಕಳು ಚಿಕ್ಕದಿರುವಾಗ ನಿಮ್ಮ ಅನುಪಸ್ಥಿತಿಯಲ್ಲಿ ಅವರು ಹೇಗೆ ನಡೆದುಕೊಳ್ಳುತ್ತಾರೆಂದು ನೀವು ಅಡಗಿಕೊಂಡು ಗಮನಿಸುತ್ತೀರಲ್ಲವೇ? ನೀವು ಅಲ್ಲೇ ಇದ್ದೀರಿ, ಅವರನ್ನು ಗಮನಿಸುತ್ತೀರಿ, ಆದರೆ ನೀವು ಅಡಗಿಕೊಂಡಿದ್ದೀರಿ, ಸರಿಯಲ್ಲವೇ? ನಿಮ್ಮ ಉಪಸ್ಥಿತಿಯಲ್ಲಿ ಅವರು ಹೇಗೆ ನಡೆದುಕೊಳ್ಳುತ್ತಾರೆಂದು ನೀವು ಗಮನಿಸುತ್ತೀರಿ. ನೀವು ಅವರ ಸುತ್ತಲೂ ಇಲ್ಲದಿರುವಾಗ ಅವರು ಕೆಲಸ ಕಾರ್ಯಗಳನ್ನು ಹೇಗೆ ಮಾಡುತ್ತಾರೆ, ಹೇಗೆ ವರ್ತಿಸುತ್ತಾರೆ ಎಂದು ನೀವು ಅಡಗಿಕೊಂಡು ಗಮನಿಸುತ್ತೀರಿ. ಅದೇ ರೀತಿ ನಮ್ಮ ಜೀವನದಲ್ಲಿ ಸಹ ದೇವರು ಕೆಲವೊಮ್ಮೆ ತನ್ನನ್ನೇ ಮರೆಯಾಗಿಸಿ ನಮ್ಮನ್ನು ಗಮನಿಸುತ್ತಿರುತ್ತಾನೆ. ನೀವು ಭಾವಿಸುತ್ತೀರಿ ಆತನು ನಿಮ್ಮನ್ನು ಆಲಿಸುವುದಿಲ್ಲವೆಂದು, ಆತನಿಗೆ ನಿಮ್ಮ ಮೊರೆಯು ಬಿದ್ದು ಹೋಗಲಿಲ್ಲವೆಂದು, ನಿಮ್ಮ ಮೊರೆಗೆ ಆತನು ಕಿವಿ ಕೊಡುವುದಿಲ್ಲವೆಂದು. ಆದರೆ ದಾವೀದನು ಅಂತಹ ಸನ್ನಿವೇಶಗಳು, ಅಂತಹ ಪರಿಸ್ಥಿತಿಗಳಲ್ಲಿ ದೇವರನ್ನು ಇನ್ನೂ ಹೆಚ್ಚಾಗಿ ಶ್ರದ್ಧೆಯಿಂದ ಹುಡುಕಿದರು. ನಾನು ಆತನನ್ನು ಇನ್ನೂ ಹೆಚ್ಚಾಗಿ ಹುಡುಕುವೆನು. ಯಾವುದೇ ಕತ್ತಲೆಯ ಸಮಯಗಳು ಅಥವಾ ಹೋರಾಟದ ಸಮಯಗಳು ದಾವೀದನನ್ನು ಹತಾಶೆಗೆ ಒಳಪಡಿಸುವುದಿಲ್ಲ. ಆಮೇನ್. ಕೀರ್ತನೆ 27 ವಾಕ್ಯ 3. ನನಗೆ ವಿರೋಧವಾಗಿ ದಂಡು ಬಂದಿಳಿದರು, ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲೇ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಹೌದು, ದಾವೀದನು ದೇವರನ್ನು ಅವಲಂಬಿತನಾಗಿರುವುದು ಅನುಕೂಲಕರವಾದ ಪರಿಸ್ಥಿತಿಯಲ್ಲಿ ಮಾತ್ರವಲ್ಲ, ಅವನ ನಂಬಿಕೆಯು ದೇವರಲ್ಲಿ ಎಲ್ಲವೂ ಅನುಕೂಲಕರವಾಗಿರುವಾಗ ಅಲ್ಲ. ಅವನ ಜೀವನವು ಮೃದುವಾಗಿ ನಯವಾಗಿ ನಡೆಯುವಾಗ ಮಾತ್ರವಲ್ಲ, ಆದರೆ ಅವನ ಜೀವನದಲ್ಲಿ ಉದ್ಭವಿಸುವ ಎಲ್ಲ ವಿರುದ್ಧವಾದ ಪರಿಸ್ಥಿತಿಗಳಲ್ಲಿ ಸಹ. ದಾವೀದನೇ ಹೇಳುತ್ತಾನೆ, ನಾನು ದೇವರಲ್ಲಿ ನಂಬಿಕೆ ಉಳ್ಳವನಾಗಿದ್ದಾನೆ, ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಅಂದರೆ ಜನರ ಭಯವು ನನ್ನನ್ನು ದುರ್ಬಲನನ್ನಾಗಿಸಲು ಸಾಧ್ಯವಿಲ್ಲ. ದೇವರ ಮೇಲಿನ ನನ್ನ ನಂಬಿಕೆಯ ಮೇಲೆ ಪರಿಣಾಮ ಬೀರಲು ಸಾಧ್ಯವಿಲ್ಲ, ಸರಿಯಲ್ಲವೇ? ಕೆಲವೊಮ್ಮೆ ನಮ್ಮ ಸುತ್ತಲಿನ ಸನ್ನಿವೇಶಗಳು ನಮ್ಮಲ್ಲಿ ಭಯವನ್ನುಂಟು ಮಾಡುತ್ತವೆ. ಹೌದು, ನೀವು ನಿಮ್ಮ ಪರಿಸ್ಥಿತಿಯನ್ನು ನೋಡಿದರೆ, ದೇವರಿಂದ ನಿಮ್ಮ ಮುಖವನ್ನು ತಿರುಗಿಸಿದರೆ, ಆ ಪರಿಸ್ಥಿತಿಯು ನಿಮ್ಮನ್ನು ದುರ್ಬಲನನ್ನಾಗಿಸುತ್ತದೆ. ಅದು ನಿಮ್ಮನ್ನು ನಿರಾಶೆಗೊಳಿಸುತ್ತದೆ, ಅಪಧೈರ್ಯಕ್ಕೆ ಕಾರಣವಾಗುತ್ತದೆ. ದಾವೀದನು ತನ್ನ ಕಷ್ಟದ ಕಾಲದಲ್ಲಿಯೂ ಸಹ ಹೇಳುತ್ತಾನೆ, ನಾನು ನನ್ನ ದೇವರಲ್ಲಿ ಸಂಪೂರ್ಣ ನಂಬಿಕೆಯನ್ನು ಇಡುತ್ತೇನೆಂದು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಹಾಲೆಲೂಯ. ಕೆಲವೊಮ್ಮೆ ನೀವು ದೇವರ ಮಂದಿರಕ್ಕೆ ದೇವರಲ್ಲಿ ವಿಚಾರಿಸಲು ಬರಬೇಕು. ಆತನ ಮಾರ್ಗಗಳನ್ನು, ಆತನ ನಿಯಮಗಳನ್ನು ವಿಚಾರಿಸಲು ನಿಮ್ಮಲ್ಲಿ ಅಂತಹ ಹೃದಯವಿರಬೇಕು. ದಾವೀದನು ಹೇಳುತ್ತಾನೆ, ಈ ವಾಕ್ಯವನ್ನು ಇನ್ನೊಮ್ಮೆ ಓದುವ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಹೌದು, ದೇವರ ಮಂದಿರಕ್ಕೆ ನೀವು ಬರುವಾಗ ನಿಮ್ಮಲ್ಲಿ ನಿರೀಕ್ಷಣೆ ಇರಬೇಕು. ಆತನ ವಾಕ್ಯದಲ್ಲಿ ನಿಮಗೆ ನಿರೀಕ್ಷಣೆ ಇರಬೇಕು. ದೇವರನ್ನು ವಿಚಾರಿಸುವ ಮನಸ್ಸು ನಿಮ್ಮಲ್ಲಿರಬೇಕು. ಹೌದು, ದೇವರ ಮಂದಿರಕ್ಕೆ ನೀವು ಬರುವಾಗ
ಕೆಲವೊಂದು ವಿಷಯಗಳಲ್ಲಿ ನಿಮಗೆ ನಿರೀಕ್ಷಣೆ ಇರಬೇಕು. ಕೆಲವೊಂದು ವಿಷಯಗಳನ್ನು ನೀವು ವಿಚಾರಿಸಬೇಕು. ಆತನ ನಿಯಮಗಳು, ಆತನ ಮಾರ್ಗಗಳು, ಪವಿತ್ರಾತ್ಮನಲ್ಲಿ ನೀವು ವಿಚಾರಿಸಬೇಕು. ಯಾಕೆ ಇದೆಲ್ಲವೂ ಜರುಗುತ್ತದೆ? ನನಗೆ ಪ್ರಕಟಪಡಿಸಿರಿ. ಆತನ ಬೆಳಕಿನ ಸೌಂದರ್ಯವನ್ನು ನನಗೆ ಪ್ರಕಟಪಡಿಸಿರಿ. ಹೌದು, ದೇವರ ಮಂದಿರಕ್ಕೆ ನೀವು ಬರುವಾಗ ನಿಮ್ಮ ಹೃದಯವು ಬರಿದಾಗಿರಬಾರದು. ಅದರಲ್ಲಿ ನಿರೀಕ್ಷಣೆ ಇರಬೇಕು. ದೇವರನ್ನು ವಿಚಾರಿಸುವ ಬಯಕೆ ಇರಬೇಕು. ದೇವರಲ್ಲಿ ಪ್ರಾರ್ಥಿಸಲು, ಆತನಲ್ಲಿ ಕೇಳಲು ಏನಾದರೂ ವಿಷಯಗಳು ನಿಮ್ಮಲ್ಲಿ ಇರಬೇಕು. ನೀವು ದೇವರನ್ನು ನಿರೀಕ್ಷಿಸುವಂತಹ ವಿಷಯಗಳು. ದಾವೀದನು ಹೇಳುತ್ತಾನೆ, ಒಂದೇ ವರವನ್ನು ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ. ಆ ಸಮಯದಲ್ಲಿ ಸೊಲೊಮೋನನು ಕಟ್ಟಿದ ವೈಭವಯುತವಾದ ದೇವಾಲಯವು ಇರಲಿಲ್ಲ. ಅಲ್ಲಿಯವರೆಗೆ ಅದನ್ನು ಸ್ಥಾಪಿಸಿರಲಿಲ್ಲ. ಅಲ್ಲಿಯವರೆಗೆ ದೇವರ ಮಂಜೂಷವು ಡೇರೆ ಒಳಗಿತ್ತು. ಇಲ್ಲಿ ದಾವೀದನು ಒಂದು ಸುಂದರವಾದ ಕಟ್ಟಡವನ್ನು ಆಶಿಸುತ್ತಿರಲಿಲ್ಲ, ದೇವರ ಪ್ರಸನ್ನತೆಯಲ್ಲಿ ಇರಲು. ಆದರೆ ಅಲೌಕಿಕವಾದ ಸೌಂದರ್ಯವಿರುವ ಒಂದು ಸ್ಥಳವು ಆತನನ್ನು ಸೆಳೆಯುತ್ತಿತ್ತು. ಸರಿಯಲ್ಲವೇ? ಹೌದು. ದಾವೀದನು, ಸೊಲೊಮೋನನು ಒಂದು ವೈಭವಯುತವಾದ ದೇವಾಲಯವನ್ನು ಕಟ್ಟಲು ಬೇಕಾದ ಎಲ್ಲ ಸವಲತ್ತನ್ನು ಮಾಡಿಕೊಂಡಿದ್ದನು. ಅದು ಸುಂದರವಾಗಿಯೂ ವೈಭವಯುತವಾಗಿಯೂ ಇತ್ತು. ಆದರೆ ಆ ದೇವಾಲಯದ ಸ್ಥಾಪನೆ ಆದಾಗ ದಾವೀದನು ಅಲ್ಲಿರಲಿಲ್ಲ. ಆದುದರಿಂದ ದಾವೀದನು ಹೇಳುವುದು ಸೊಲೊಮೋನನು ಕಟ್ಟಿದ ದೇವಾಲಯದ ಬಗ್ಗೆ ಅಲ್ಲ. ದಾವೀದನು ಪ್ರಾರ್ಥನೆ ಮಾಡುವ ಆ ಸಮಯವು ದೇವರ ಮಂಜೂಷವು ಒಂದು ಡೇರೆ ಒಳಗೆ ಒಂದು ಗುಡಾರದಲ್ಲಿತ್ತು, ಮನುಷ್ಯರ ನಡುವೆ ಎಂದು ದೇವರ ವಾಕ್ಯವು ಹೇಳುತ್ತದೆ. ಆದರೂ ಅದು ಒಂದು ಡೇರೆ ಒಳಗೆ, ಪ್ರಾಣಿಯ ಚರ್ಮದಿಂದ ಆವರಿಸಿರುವ ಗುಡಾರದೊಳಗೆ ಇದ್ದರೂ ದಾವೀದನು ಆ ಸ್ಥಳದಲ್ಲಿ ಇರಲು ಬಯಸುತ್ತಾನೆ. ಒಬ್ಬ ಸಾಮಾನ್ಯವಾದ ಮನುಷ್ಯನು ಅದರೊಳಗೆ ಹೋಗಲು ಅದೊಂದು ಆರಾಮದಾಯಕ ಸ್ಥಳವಾಗಿರಲಿಲ್ಲ. ಆದರೆ ಲೌಕಿಕವಾದ ಆಕರ್ಷಣೆಗಿಂತ ಮೇಲಾದ ಆಕರ್ಷಣೆಯು ಆ ಸ್ಥಳದಲ್ಲಿ ಇತ್ತು. ಆತನು ಆ ಸ್ಥಳದಲ್ಲಿ ಬೇರೆಯದೇ ಆದ ಸಂಗತಿಯನ್ನು ತಿಳಿದುಕೊಂಡಿದ್ದನು. ಅದು ಅವನನ್ನು ಅಲ್ಲಿಗೆ ಸೆಳೆಯುತ್ತಿತ್ತು ಮತ್ತು ಅವನು ಅದನ್ನು ಸೌಂದರ್ಯಯುತವಾದ ಸ್ಥಳವೆಂದು ಭಾವಿಸಿದನು. ನಾನು ಆ ಸೌಂದರ್ಯವನ್ನು ನಿರೀಕ್ಷಿಸುತ್ತೇನೆ. ಅದು ಹೊರಗಿನ ಲೌಕಿಕವಾದ ಸೌಂದರ್ಯವಲ್ಲ. ನಾನು ಹೇಳುವುದು ನಿಮಗೆ ಅರ್ಥವಾಗ್ತದಲ್ಲವೇ? ದಾವೀದನು ಹೇಳುವುದು ಲೌಕಿಕವಾದ ಸೌಂದರ್ಯದ ಬಗ್ಗೆ ಅಲ್ಲ, ಅದು ಅದಕ್ಕೂ ಮೀರಿದಾಗಿತ್ತು. ಆ ಸೌಂದರ್ಯವು ಅವನನ್ನು ಅಲ್ಲಿಗೆ ಸೆಳೆಯುತ್ತಿತ್ತು. ಅದು ಅವನನ್ನು ಅಲ್ಲಿಗೆ ಬರುವಂತೆ ಮಾಡುತ್ತಿತ್ತು. ಆಮೆನ್. ಕೀರ್ತನೆ 27 ವಾಕ್ಯ 5. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಆಮೆನ್. ಅಪಾಯದ ಕಾಲದಲ್ಲಿ ಆತನು ನಿಮ್ಮನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಹೌದು, ನಿಮ್ಮ ವೈರಿಯಿಂದ ದೇವರು ನಿಮ್ಮನ್ನು ಅಡಗಿಸಿ ಇಡುವ ಗುಪ್ತ ಸ್ಥಳವಿದೆ. ಅಲ್ಲಿ ನಿಮ್ಮ ವೈರಿಯು ನಿಮ್ಮನ್ನು ಪತ್ತೆ ಹಿಡಿಯಲು ಸಾಧ್ಯವಿಲ್ಲ. ಯಾಕೆಂದರೆ ನೀವು ಆತನಲ್ಲಿ ಕಂಡುಕೊಳ್ಳುವಿರಿ. ಯಾಕೆಂದರೆ ವೈರಿಯು ನಿಮ್ಮನ್ನು ಕಂಡುಕೊಳ್ಳುವುದು ನೀವು ಆತನಿಂದ ಹೊರಗಿದ್ದರೆ ಮಾತ್ರ. ಸರಿಯಲ್ಲವೇ? ಆಮೆನ್. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೌದು,
ಜನರು ನಾಚಿಕೆಯಿಂದ ಅವರ ಮೇಲೆ ಮಾಡಿದ ತಪ್ಪಾದ ಆರೋಪಗಳಿಂದ ಅವರು ಇಳಿಮುಖರಾಗಿರುತ್ತಾರೆ. ಅಂಥ ಜನರ ಸ್ವರಗಳಿಂದ ಅವರು ನಾಚಿಕೆಯಿಂದ ಅವರ ತಲೆಯನ್ನು ಬಾಗಿಸಿರುತ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನು ನನ್ನ ತಲೆಯನ್ನು ಮೇಲಕ್ಕೆ ಎತ್ತಿದನು. ಎಲ್ಲಿಯವರೆಗೆ ನೀವು ದೇವರ ಸ್ವರವನ್ನು ಕೇಳುತ್ತೀರಿ, ಅಲ್ಲಿಯವರೆಗೆ ಆತನು ನಿಮ್ಮ ತಲೆಯನ್ನು ಮೇಲಕ್ಕೆತ್ತಿ ಹಿಡಿಯುತ್ತಾನೆ. ನೀವು ಮನುಷ್ಯರ ಸ್ವರಗಳನ್ನು ಕೇಳುವ ಅಗತ್ಯವಿಲ್ಲ. ಮನುಷ್ಯರ ಸ್ವರಗಳು ಯಾವಾಗಲೂ ನಿಮ್ಮನ್ನು ದುರ್ಬಲರನ್ನಾಗಿಸುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆತನು ನನ್ನನ್ನು ಮೇಲಕ್ಕೆತ್ತಿದನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಆ ಒಂದು ಬಂಡೆಯ ಮೇಲೆ ಮಾತ್ರ, ಅದು ಯೇಸು ಕ್ರಿಸ್ತನು, ಆ ಬಂಡೆಯ ಮೇಲೆ ಮಾತ್ರ ನೀವು ಭದ್ರವಾಗಿರುವಿರಿ. ಈ ಜೀವನದ ಪ್ರಯಾಣದಲ್ಲಿ ನೀವು ಯಾವಾಗಲೂ ಆ ಬಂಡೆಯ ಮೇಲೆ ಕಂಡುಕೊಳ್ಳಬೇಕು. ಆದುದರಿಂದ ನಿಮ್ಮ ತಲೆಯು ಯಾವಾಗಲೂ ಮೇಲಕ್ಕೆತ್ತಲ್ಪಡುವುದು. ನಿಮ್ಮ ವೈರಿಯು ನಿಮ್ಮ ಸುತ್ತಲೂ ಬಿಡಾರ ಮಾಡಿಕೊಂಡಿರಬಹುದು. ನಿಮ್ಮ ವೈರಿಯ ಸ್ವರವು ನಿಮ್ಮನ್ನು ಸುತ್ತುವರಿದಿರಬಹುದು. ಅದೆಲ್ಲದರ ನಡುವೆ ನೀವು ಆರಿಸಿಕೊಳ್ಳಬೇಕು, ನೀವು ಆ ಬಂಡೆಯಲ್ಲಿ ಭದ್ರವಾಗಿರುವಂತೆ. ವೈರಿಯು ನಿಮ್ಮ ಜೀವನದಲ್ಲಿ ತರುವುದು ಎಲ್ಲವೂ ನೀವು ಭಯಪಡಬೇಕೆಂದು ಹಾಗೂ ನಿಮ್ಮ ಜೀವನವನ್ನು ಪ್ರವೇಶಿಸಲು ದಾರಿ ಸಿಗಬೇಕೆಂದು. ಭಯದ ಆತ್ಮ ಕಾಯುತ್ತಾ ಇರುತ್ತದೆ, ಅದು ಪ್ರವೇಶಿಸಲು ಬಾಗಿಲು ತೆರೆಯಬೇಕೆಂದು. ಆದುದರಿಂದ ದೇವರು ಬೈಬಲ್ನಲ್ಲಿ ಅನೇಕ ಸಲ ಹೇಳಿದ್ದಾರೆ, ಬರೆದಿದ್ದಾರೆ, ಹೆದರಬೇಡ, ಭಯಪಡಬೇಡ. ಯಾವುದೇ ಕೆಟ್ಟ ಆತ್ಮಗಳು ನಿಮ್ಮನ್ನು ಪ್ರವೇಶಿಸಬೇಕಾದರೆ ಅವುಗಳಿಗೆ ಬಾಗಿಲು ತೆರೆದಿರಬೇಕು ಮತ್ತು ಭಯವು ಆ ಬಾಗಿಲನ್ನು ತೆರೆಯುವ ಸಾಧನವಾಗಿದೆ. ಜನರ ಜೀವನದಲ್ಲಿ ಭಯದ ಆತ್ಮವು ಜನರ ಜೀವನದಲ್ಲಿ ಪ್ರವೇಶಿಸಲು ಬಾಗಿಲನ್ನು ತೆರೆಯುತ್ತದೆ ಹಾಗೂ ಬೇರೆಲ್ಲ ಆತ್ಮಗಳು ಭಯದ ಆತ್ಮವು ಬಾಗಿಲನ್ನು ತೆರೆಯಲು ಕಾಯುತ್ತಿರುತ್ತವೆ ಮತ್ತು ಅವರ ಹೃದಯಗಳು ಭಯದಿಂದ ತುಂಬಿದ್ದವು. ಆ ಸಮಯದಲ್ಲಿ ಬೇರೆಲ್ಲ ಆತ್ಮಗಳು ಅವರ ಜೀವನದಲ್ಲಿ ಪ್ರವೇಶಿಸಲು ಪ್ರಾರಂಭಗೊಳ್ಳುತ್ತವೆ. ಆದುದರಿಂದ ದೇವರು ಹೇಳುತ್ತಾರೆ, ಹೆದರಬೇಡ, ಭಯಪಡಬೇಡ, ಭಯಪಡಬೇಡ, ಹೆದರಬೇಡವೆಂದು. ಆಮೇನ್. ಕೀರ್ತನೆ 27 ವಾಕ್ಯ 6. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಹೌದು, ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಿಮ್ಮ ದೃಷ್ಟಿಯು ದೇವರ ಮೇಲೆ ಇರುವುದರಿಂದ ನಿಮ್ಮ ತಲೆಯು ಎತ್ತಲ್ಪಟ್ಟಿದೆ. ನಿಮ್ಮ ನೆರೆಯವರಲ್ಲಿ ಹೇಳಿ, ಎಲ್ಲಿಯವರೆಗೆ ನಿಮ್ಮ ದೃಷ್ಟಿಯು ದೇವರ ಮೇಲೆ ಇರುತ್ತದೆ, ನಿಮ್ಮ ತಲೆಯು ಎತ್ತಲ್ಪಡುವುದು. ಎಲ್ಲಿಯವರೆಗೆ ನಿಮ್ಮ ದೃಷ್ಟಿಯು ನಿಮ್ಮ ಪರಿಸ್ಥಿತಿಯ ಮೇಲೆ ಇರುತ್ತದೆ, ನಿಮ್ಮ ತಲೆಯು ಇಳಿಮುಖವಾಗುವುದು. ಆದುದರಿಂದ ನಿಮ್ಮ ಸುತ್ತಲಿರುವ ವೈರಿಗಳ ಮೇಲೆ ನಿಮ್ಮ ತಲೆ ಎತ್ತಲ್ಪಟ್ಟಿರುವುದು ಆತನ ಕಾರಣದಿಂದಾಗಿ. ಹೌದು, ಈ ಸಮಯವು ನಿಮ್ಮ ಸುತ್ತಲಿರುವ ಎಲ್ಲ ವೈರಿಗಳ ಎದುರು ನಿಮ್ಮ ತಲೆಯು ಎತ್ತಲ್ಪಡಲಿ, ಯೇಸುವಿನ ನಾಮದಿಂದ. ಆಮೇನ್. ಹಾಲೆಲೂಯ. ವಾಕ್ಯ 6 ಇನ್ನೊಮ್ಮೆ ಓದುವ. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಆಮೇನ್. ಹೌದು, ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವುದು. ನಿಮ್ಮ ನೆರೆಯವರಲ್ಲಿ ಹೇಳಿ,
ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವುದು. ಕೆಲವೊಂದು ಋತುಗಳಲ್ಲಿ ದೇವರ ಎದುರು ಉತ್ಸಾಹ ಧ್ವನಿ ಮಾಡಲು ನೀವು ಬಯಸುವುದಿಲ್ಲ. ಆದರೆ ದೇವರ ವಾಕ್ಯದ ಬೇಡಿಕೆ ಉತ್ಸಾಹ ಧ್ವನಿಯ ಯಜ್ಞ. ಯಾವಾಗಲೂ ಉತ್ಸಾಹ ಧ್ವನಿಯನ್ನು ಮಾಡಲು ಅಷ್ಟು ಸುಲಭವಲ್ಲ, ಆದರೆ ಅದೊಂದು ಯಜ್ಞದ ಸಮರ್ಪಣೆ. ಆದರೆ ದೇವರ ಎದುರಲ್ಲಿ ನೀವು ಉತ್ಸಾಹ ಧ್ವನಿಯನ್ನು ಮಾಡಲು ನೀವು ಆಯ್ಕೆ ಮಾಡಬೇಕು. ಅದೊಂದು ಯಜ್ಞದ ಸಮರ್ಪಣೆ ಆಗಬೇಕು, ಸರಿಯಲ್ಲವೇ? ಆಮೆನ್. ನಿಮ್ಮ ಪರಿಸ್ಥಿತಿಯನ್ನು ನೋಡಿದರೆ, ನಿಮ್ಮ ಸುತ್ತಲಿರುವ ಸನ್ನಿವೇಶವು ನೀವು ಉತ್ಸಾಹ ಧ್ವನಿಯನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯದ ಬೇಡಿಕೆಯು ಉತ್ಸಾಹ ಧ್ವನಿಯನ್ನು ದೇವರ ಎದುರಲ್ಲಿ ಮಾಡುವುದು ಒಂದು ಯಜ್ಞದ ಸಮರ್ಪಣೆ ಎಂದು. ಅದಕ್ಕೆ ನೀವು ಬೆಲೆಯನ್ನು ತೆರಬೇಕಾಗುತ್ತದೆ. ಕೆಲವೊಮ್ಮೆ ದೇವರ ಎದುರಲ್ಲಿ ನೀವು ಏನನ್ನು ತರುತ್ತೀರಿ ಅದಕ್ಕೆ ಬೆಲೆಯನ್ನು ನೀಡಬೇಕಾಗುತ್ತದೆ. ದಾವೀದನು ಹೇಳುತ್ತಾನೆ, ನಾನು ದೇವರ ಎದುರಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನೆಂದು. ಹೌದು, ಅನೇಕ ಸಲ ದೇವರ ಎದುರಲ್ಲಿ ಉತ್ಸಾಹ ಧ್ವನಿ ಮಾಡಲು ನೀವು ಅದಕ್ಕೆ ಬೆಲೆಯನ್ನು ತೆರಬೇಕಾಗುತ್ತದೆ ಮತ್ತು ನೀವು ಅದನ್ನು ಆಯ್ಕೆ ಮಾಡಬೇಕಾಗುತ್ತದೆ. ನಿಮ್ಮ ನೆರೆಯವರಲ್ಲಿ ಹೇಳಿ, ಆತನಿಗೆ ಉತ್ಸಾಹ ಧ್ವನಿಯೊಡನೆ ಯಜ್ಞ ಸಮರ್ಪಿಸಿರಿ. ಹೌದು, ದಾವೀದನು ಇಂತಹ ಮನುಷ್ಯನು. ಅವನ ಎಲ್ಲ ವೈರಿಗಳ ಎದುರಲ್ಲಿ ದೇವರ ಎದುರಲ್ಲಿ ಬಂದು ಅವನು ಉತ್ಸಾಹ ಧ್ವನಿಯೊಡನೆ ಯಜ್ಞ ಬಲಿದಾನವನ್ನು ಸಮರ್ಪಿಸುತ್ತಾನೆ. ಹೌದು, ಎಲ್ಲ ವರ್ಗದ ವೈರಿಗಳು ಆತನನ್ನು ಸುತ್ತುವರಿದರೂ ಆತನು ದೇವರ ಎದುರಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲು ಇಚ್ಛಿಸುತ್ತಾನೆ. ನೀವು ದೇವರ ಮಂದಿರಕ್ಕೆ ಬರುವಾಗ ನಿಮ್ಮಲ್ಲಿ ಏನಾದರೂ ಆನಂದ ಪಡುವಂತಹ ವಿಷಯಗಳಿರಬೇಕು. ವೈರಿಯು ನಿಮ್ಮ ಆನಂದವನ್ನು ಸಂತೋಷವನ್ನು ಕದಿಯಲು ಬಿಡಬೇಡಿರಿ. ನಿಮ್ಮ ನೆರೆಯವರಲ್ಲಿ ಹೇಳಿ, ನಿಮ್ಮ ವೈರಿ ನಿಮ್ಮ ಮೇಲೆ ಬಿಸಾಡುವ ಯಾವುದೇ ಸಂಗತಿಗಳಿಂದ ನಿಮ್ಮ ಸಂತೋಷವನ್ನು ಕದಿಯದಂತೆ ನೋಡಿಕೊಳ್ಳಿರಿ. ದೇವರ ಎದುರಿಗೆ ಉತ್ಸಾಹ ಧ್ವನಿಯೊಡನೆ ಆನಂದದ ಯಜ್ಞವನ್ನು ಸಮರ್ಪಿಸಿರಿ. ಕೃತಜ್ಞತಾ ಸ್ತುತಿಯ ಯಜ್ಞವನ್ನು ಸಮರ್ಪಿಸಿರಿ. ಹೌದು, ದಾವೀದನು ಹೇಳುತ್ತಾನೆ, ತಪ್ಪಾದ ಸಾಕ್ಷ್ಯಗಳು ಎಲ್ಲ ರೀತಿಯ ವೈರಿಗಳು ನನ್ನನ್ನು ಸುತ್ತುವರಿದರು, ಅವರ ಅಪಸ್ವರಗಳು ನನ್ನ ಸುತ್ತಲೂ ಇದ್ದರು. ನಾನು ನನ್ನ ದೇವರಿಗೆ ಉತ್ಸಾಹ ಧ್ವನಿಯೊಡನೆ ಯಜ್ಞವನ್ನು ಸಮರ್ಪಿಸುವೆನು ಎಂದು ದಾವೀದನು ಆಯ್ಕೆ ಮಾಡುತ್ತಾನೆ. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸಿ ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ನನ್ನ ಜೀವನದಲ್ಲಿ ಏನೂ ಬಂದರೂ, ಎಷ್ಟೇ ಕಷ್ಟಗಳು ಬಂದರೂ ನಾನು ದೇವರ ಎದುರಿಗೆ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆಮೆನ್, ಹಾಲೆಲೂಯ. ಕೀರ್ತನೆ 33 ವಾಕ್ಯ 3. ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಹೌದು, ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಆಮೆನ್. ಅರಣ್ಯಕಾಂಡ ಅಧ್ಯಾಯ 10 ವಾಕ್ಯ 10. ಇದಲ್ಲದೆ ನೀವು ಉತ್ಸವ ಕಾಲಗಳಲ್ಲಿಯೂ ಹಬ್ಬಗಳಲ್ಲಿಯೂ ಅಮಾವಾಸ್ಯೆಯಲ್ಲಿಯೂ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವಾಗ ಆ ತುತ್ತೂರಿಗಳನ್ನು ಊದಿಸಬೇಕು. ಆ ಧ್ವನಿ ನಿಮ್ಮನ್ನು ನಿಮ್ಮ ದೇವರ ಜ್ಞಾಪಕಕ್ಕೆ ತರುವುದು. ನಾನು ನಿಮ್ಮ ದೇವರಾದ ಯೆಹೋವನು. ಆಮೆನ್. ಹೌದು, ಅಲ್ಲಿ ನಿಮ್ಮನ್ನು ನಿಮ್ಮ ದೇವರ ಜ್ಞಾಪಕಕ್ಕೆ ತರುವ ವಿಷಯಗಳಿರಬೇಕು. ಅಲ್ಲಿ ನಿಮ್ಮನ್ನು ನಿಮ್ಮ ದೇವರ ಜ್ಞಾಪಕಕ್ಕೆ ತರುವ ವಿಷಯಗಳಿರಬೇಕು. ನಿಮ್ಮ ದೇವರ ಎದುರಿಗೆ ನೀವು ತರುವ ಎಲ್ಲದಕ್ಕೂ ತುತ್ತೂರಿಯ ಶಬ್ದವಿರಬೇಕು, ಸಂಭ್ರಮಾಚರಣೆಯ ಧ್ವನಿ ಇರಬೇಕು.
ನಿಮ್ಮ ನೆರೆಯವರಲ್ಲಿ ಹೇಳಿ, ನಿಮ್ಮನ್ನು ನಿಮ್ಮ ದೇವರ ಜ್ಞಾಪಕಕ್ಕೆ ತರುವಂಥ ಧ್ವನಿಗಳಿರಬೇಕು, ಸಂಭ್ರಮಾಚರಣೆಯ ಧ್ವನಿಗಳಿರಬೇಕು, ಉಲ್ಲಾಸದ ಶಬ್ದಗಳಿರಬೇಕು. ಆಮೇನ್. ಆತನ ಮಂದಿರಕ್ಕೆ ಬರಿಗೈಯಲ್ಲಿ ಬರಬೇಡಿರಿ, ಆನಂದದ ಬಲಿದಾನದೊಂದಿಗೆ ಬನ್ನಿರಿ. ಹೌದು, ದೇವರನ್ನು ಸಂಭ್ರಮಿಸಲು, ಆತನಿಗೆ ಕೃತಜ್ಞತಾಸ್ತುತಿಯನ್ನು ಅರ್ಪಿಸಲು, ಆತನ ಶ್ರೇಷ್ಠತೆಯನ್ನು ವರ್ಣಿಸಲು. ಆತನು ನಿಮ್ಮ ಜೊತೆ ಕಣ್ಣು ಮುಚ್ಚಾಲೆಯನ್ನು ಹಾಡಿದರೂ ಸಹ ದಾವೀದನು ಹೇಳಿದನು, ನಾನು ಆತನ ಮಂದಿರಕ್ಕೆ ಉತ್ಸಾಹಧ್ವನಿಯೊಡನೆ ಯಜ್ಞ ಬಲಿದಾನವನ್ನು ಸಮರ್ಪಿಸುವೆನು. ಹಾಲೆಲೂಯ, ಆಮೇನ್. ದೇವರ ವಾಕ್ಯಗೋಸ್ಕರ ಸ್ತೋತ್ರವನ್ನು ಸಲ್ಲಿಸುವ. ಯೇಸುವೇ ಸ್ತೋತ್ರ. ಹಾಲೆಲೂಯ, ಆಮೇನ್. May the love of God the Father, may the peace of our Lord Jesus Christ, and the fellowship of the Holy Spirit be with you all. Amen. Hallelujah. Shalom.